ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಯನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಮಯದಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಅಂದ್ರೆ, ಥಿಯಾಸಫಿಕಲ್ ಸೊಸೈಟಿ ಮೆಂಬರ್ಶಿಪ್ ಯಾರ್ಯಾರು ರಿನ್ಯೂವಲ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಆದಷ್ಟು ಬೇಗನೆ ರಿನ್ಯೂವಲ್ ಮಾಡ್ಕೋಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದು ಭಾನುವಾರ ನಮ್ಮೊಂದಿಗೆ ನಮ್ಮ ಸೋದರಿ ಸಂಧ್ಯಾ ರಾಣಿ ಅವರಿದ್ದಾರೆ. ಇಂದಿನ ಸಬ್ಜೆಕ್ಟ್ ನಮ್ಮ ಕರ್ತವ್ಯ. ಅವರ ಪರಿಚಯ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಈಗ ಹಲವಾರು ಲಾಡ್ಜ್ಗಳಲ್ಲಿ, ಕರ್ನಾಟಕದಾದ್ಯಂತ ಎಲ್ಲಾ ಲಾಡ್ಜ್ಗಳಲ್ಲಿ ಗೋಷ್ಠಿಗಳನ್ನು ನಿರ್ದೇಶಿಸಿ ಉಪನ್ಯಾಸ ಮಾಡಿದ್ದಾರೆ. ಈಗ ತಮ್ಮ ಸರ್ವಿಸ್ ಜೊತೆಗೆ ತಮ್ಮ ಉಳಿದ ಸಮಯವನ್ನೆಲ್ಲ ಥಿಯಾಸಫಿ ಪ್ರಚಾರಕ್ಕೆ ಪ್ರಸಾರಕ್ಕೆ ಮೀಸಲಿಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಉಪನ್ಯಾಸ ಮಾಡಲು ಕೇಳ್ತಾ ಇದ್ದೇನೆ. ವಂದನೆಗಳು. ಇನ್ನ ಸಾಕಷ್ಟು ಲಾಡ್ಜ್ಗೆ ನಾನು ಹೋಗ್ಬೇಕಾಗಿದೆ. ಥ್ಯಾಂಕ್ ಯು. ಮಹಾದೇವಪ್ಪನವ್ರು ಕೇಳಿದಾಗ ಏನ್ ಸಬ್ಜೆಕ್ಟು ಅಂದಾಗ ನಾನ್ ಅಂದ್ಕೊಂಡಿದ್ದು ಏನು ಅಂದ್ರೆ, ನಮ್ ಕರ್ತವ್ಯ ಏನು, ಯಾತಕ್ ನಮ್ ಕರ್ತವ್ಯ ಏನು ಅನ್ನೋದು ಬರುತ್ತೆ ಅಂತಂದ್ರೆ, ಇವತ್ತಿನ ದಿನ ನಮ್ಮ ಜೀವನವನ್ನ ನಾವು ನೋಡ್ಕೊಂಡ್ರೆ, ನಮ್ಮ ಪ್ರಪಂಚವನ್ನ ನಾವು ನೋಡಿದ್ರೆ ಏನ್ ನಮಗ್ ಕಾಣಿಸುತ್ತೆ ಅಂದ್ರೆ, ಎಲ್ಲೆಲ್ಲೂ ಕೂಡ ದುಃಖ, ತೊಂದರೆ. ದಿನ ಬೆಳಗಾದ್ರೆ ಪೇಪರ್ ಓದ್ಲಿಕ್ಕೆ ಕೂಡ ಕಷ್ಟ ಆಗತ್ತೆ. ಅಷ್ಟು ನಾವು ಸಾವು, ನೋವು, ಕೆಟ್ಟದ್ದನ್ನೇ ನಾವು ನೋಡ್ತಾ ಇದೀವಿ ವಿನಃ ಒಳ್ಳೆ ನಮ್ಗೆ ಏನೂ ಆಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದು ಒಂದು ತಗೊಳ್ಬೇಕು ಅಂತ ಅನ್ನಿಸ್ತು. ಈ ಒಂದು ಅವಕಾಶವನ್ನ ನನಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ನಾನು ನನ್ನ ತುಂಬು ಹೃದಯದ ದಿಂದ ನಾನು ವಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಮತ್ತೆ ಯಾರೆಲ್ಲ ಆನ್ಲೈನ್ ಜಾಯಿನ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಗೆಲ್ಲ ಗೊತ್ತು ಥಿಯಾಸಫಿ ಏನನ್ನ ಹೇಳತ್ತೆ ಅಂತಂದ್ರೆ, ದೇರ್ ಆರ್ 7 planes. ನಮ್ಮ ಹಿಂದೂ ಧರ್ಮದಲ್ಲಿ 5 ತತ್ವ ಹೇಳಿದ್ರೆ, ಸಪ್ತತೆಯನ್ನ ಥಿಯಾಸಫಿ ನಮ್ಗೆ ಕೊಟ್ಟಿದೆ. 7 ಲೋಕ. ಅದರಲ್ಲಿ ನಾವು ಕೆಳಗಿನ 3 ಲೋಕದಲ್ಲಿ ಸದಾ ಕಾಲ ನಾವು ಕೆಲಸ ಮಾಡ್ತಾ ಇದೀವಿ. ಅದು ಯಾವುದು ಅಂತಂದ್ರೆ, ಸ್ಥೂಲ ಲೋಕ, ಕಾಮಲೋಕ ಮತ್ತು ಮನೋಲೋಕ. ಮನೋಲೋಕದಲ್ಲಿ 2 ಇದೆ, ಒಂದು ರೂಪ, ಇನ್ನೊಂದು ಅರೂಪ ಲೋಕ ಅಂತ ನಾವು ಹೇಳ್ತೀವಿ. ನಾವೆಲ್ಲ ಹೆಚ್ಚು ಕಾಲ ಕೆಲಸ ಮಾಡೋದು ರೂಪ ಮನೋಲೋಕದಲ್ಲಿ, ಅಂದ್ರೆ ಕೆಳಗಿನ ಮನೋಲೋಕದಲ್ಲಿ ನಾವು ಕೆಲಸ ಮಾಡ್ತೇವೆ. ನಾವು ಸ್ಥೂಲ ಲೋಕದಲ್ಲಿ ತಗೊಂಡ್ರೆ ನಮ್ಗೇನ್ ಕಾಣಿಸುತ್ತೆ? ಇವಾಗ ನಾನು ಕೂತಿದ್ದೀನಿ, ನನಗೇನ್ ನೋವು? ಕೂತ್ಕೊಳಕ್ಕಾಗಲ್ಲ, ಸೊಂಟ ನೋವು, ಮಂಡಿ ನೋವು, ಕಾಲ್ ನೋವು, ಕಾಯಿಲೆ ಇದೆ, ರೋಗ ಇದೆ, ರುಜಿನ ಇದೆ, ಕತ್ತು ಸರಿಯಾಗಿ ನಿಲ್ಲಲ್ಲ, ಕತ್ತಿಗೆ ಒಂದು ಹಾಕೊಂಡಿರ್ತೀನಿ, ಕೈ ನೋವು, ಕೈ ಎತ್ತಕ್ಕಾಗಲ್ಲ ಮೇಲಕ್ಕೆ. ಇದೆಲ್ಲ ಯಾವ್ದ್ರದ್ದು ಅಂತಂದ್ರೆ ನಮ್ಮ ಸ್ಥೂಲ ಲೋಕದ್ದು. ಈ ಶರೀರ ಇದೆ. ಎಷ್ಟೋ ಜನಕ್ಕೆ ವಯಸ್ಸಾಗ್ತಾ ಆಗ್ತಾ, ಈಗಂತೂ ವಯಸ್ಸು ಆದವ್ರು ಗಟ್ಮುಟ್ಟಾಗಿರ್ತಾರೆ, ಸಣ್ಣ ವಯಸ್ಸಿನಲ್ಲಿ ಇರೋರೇನೆ ಹೆಚ್ಚು ನೋವು ಅಂತ ಹೇಳ್ತಾರೆ. ಏನೋ ಆಯಿಂಟ್ಮೆಂಟ್ ತಗೋ, ಮಾತ್ರೆ ನುಂಗು, ಬರೀ ಇದೇ ಆಗ್ತಾ ಇದೆ ನಮ್ದೆಲ್ಲಾನು ಕೂಡ. ಈ ನೋವು ಅನ್ನೋದು ಶರೀರದಲ್ಲಿ ಇದೆ. ಇನ್ನ ಕಾಮಲೋಕದಲ್ಲಿ ತಗೊಂಡ್ರೆ ನಾವು ತುಂಬಾ ಭಾವನಾತ್ಮಕವಾಗಿ, ನಾವೆಲ್ಲ ಎಮೋಷನಲ್ ಫೂಲ್ಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಪ್ರಾಪಂಚಿಕವಾದ ಪ್ರೀತಿಯನ್ನ ನಾವು ಇನ್ನೊಬ್ಬರಿಂದ ಅಪೇಕ್ಷೆ ಪಡ್ತೀವಿ. ಅದು ನಮ್ಗೆ ಸಿಕ್ಕೋದಿಲ್ಲ, ಆದ್ರಿಂದ ನಿರಾಸೆ ಆಗತ್ತೆ, ಆದ್ರಿಂದ ಎಲ್ಲವೂ ಹುಟ್ಟುತ್ತೆ. ಇದು ನಮ್ಗೆ ಫಸ್ಟ್ ಬರೋದೇ ಆಸೆ.
ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಂದ್ಬಿಟ್ಟು ಈ ಅರಿಷಡ್ವರ್ಗಗಳಿಗೆ ನಾವು ಈಡಾಗೋಗಿದೀವಿ. ಅದರಿಂದ ಹೊರಗಡೆಗೆ ನಾವು ಬರಕ್ಕೆ ಆಗ್ತಾ ಇಲ್ಲ. ಆದ್ರಿಂದನೇ ನಾವು ಎಮೋಷನಲ್ ಆಗಿ ತುಂಬಾ ಡೌನ್ ಆಗಿದ್ದೀವಿ. ನಮ್ಗೆ ಸ್ಟ್ಯಾಮಿನಾ ಅನ್ನೋದೇ ಇಲ್ಲ. ಇನ್ನ ಮನೋಲೋಕದಲ್ಲಿ ಇದೆಲ್ಲ ದಿನನಿತ್ಯ ನಾವು ಅನುಭವಿಸ್ತಾ ಇರೋದು, ಮನುಷ್ಯರಾದ ನಾವು ಅನುಭವಿಸ್ತಾ ಇರೋದು. ಇನ್ನ ಮನೋಲೋಕಕ್ಕೆ ತಗೊಂಡು ಹೋದ್ರೆ ಸದಾ ಕಾಲ ಒತ್ತಡ, ಸ್ಟ್ರೆಸ್ ಅನ್ನೋದು ತುಂಬಾ ಕಾಡ್ತಾ ಇದೆ ನಮ್ಮನ್ನ ಇವತ್ತಿಗೆ. ಆತಂಕ, ಎಲ್ಲಿ ಏನಾಗ್ಬಿಡುತ್ತೋ, ನನ್ ಕೈಲಿ ಹ್ಯಾಂಡಲ್ ಮಾಡಕ್ ಆಗುತ್ತೋ ಇಲ್ವೋ, ಸದಾ ಕಾಲ ಆತಂಕ ಇದೆ. ಮತ್ತೆ ರೆಸ್ಟ್ಲೆಸ್ನೆಸ್, ಅವಿಶ್ರಾಂತಿ, ನಮ್ಗೆ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಏನಿದೆ ನಮ್ಮಲ್ಲಿ ಅಂದ್ರೆ ಭಯ, ಸದಾ ಕಾಲ ಭಯ ನಮ್ಮನ್ನ ಕಾಡ್ತಾನೆ ಇದೆ. ಈ ಭಯದಿಂದ ನಾವು ಯಾವ ಹಂತಕ್ಕೆ ಹೋಗ್ತೀವಿ ಅಂದ್ರೆ ನಾವು ಡಿಪ್ರೆಷನ್ಗೆ ಹೊಟ್ಟೋಗ್ತಾ ಇದೀವಿ. ಭಯನ ನಮ್ ಕೈಲಿ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ, ಡಿಪ್ರೆಷನ್ಗೆ ಹೋಗ್ತೀವಿ. ಹ್ಯಾಪಿನೆಸ್ ಅನ್ನೋದು, ಸಂತೋಷ ಅನ್ನೋದು ಇಲ್ವೇ ಇಲ್ಲ. ಎಲ್ಲಿಂದ ಯಾರ ಮುಖ ನೋಡಿದ್ರು ಕೂಡ ಇಲ್ಲೆಲ್ಲ ಗೆರೆಗಳಿರತ್ತೆ, ಟೆನ್ಷನ್ ಇರತ್ತೆ. ಆದ್ರಿಂದ ಸಂತೋಷ, ನಗ್ತಾ ನಗ್ತಾ ಇರೋರು ಬರೀ 3 ಮತ್ತೊಂದ್ ಜನ, ಮಿಕ್ಕಿದ್ದವ್ರು ಎಲ್ಲರೂ ಕೂಡ ಟೆನ್ಷನ್ ಅಲ್ಲೇ ಇರ್ತಾರೆ. ಮತ್ತೆ ಸದಾ ಕಾಲ ನೆಗೆಟಿವಿಟಿ ಇದೆ. ನಮ್ ಕೈಲಿ ಆಗುತ್ತೋ ಇಲ್ಲೋ, ಪಾಸಿಟಿವ್ ಥಿಂಕಿಂಗ್ ಅಂತ ನಾವು ಹೇಳ್ತೀವಿ, ಆದ್ರೆ ನಮ್ಮಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡೋ ಒಂದು ಹಂತದಲ್ಲೇ ನಾವಿಲ್ಲ. ಸದಾ ಕಾಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ. ಏನೋ ಒಂದ್ ಬಂತು ಅಂದ್ರೆ ಅದಕ್ಕೆ ಪಾಸಿಟಿವ್ ಅಪ್ರೋಚ್ ಹೇಗಿರ್ಬೇಕು ಅನ್ನೋದಕ್ಕಿಂತಲೂ ಇದೇನು ಅದೇನು ಅಂತ ಹೇಳಿ ನೆಗೆಟಿವ್ ಆಗೇ ನಾವು ಯೋಚನೆ ಮಾಡ್ತೀವಿ. ಇದ್ರ ಮೇಲೆ ನಮ್ಮಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಇದೆ, ಅಂದ್ರೆ ಕಾಂಪಿಟೇಷನ್. ಇದ್ರ ಮೇಲೆ ಹೋಲಿಸ್ಕೋತೀವಿ, ನಮ್ಮನ್ನ ಇತರರ ಜೊತೆ ಹೋಲಿಸ್ಕೊಂಡು ನೋಡೋದು ನಮ್ದೊಂದು ಹವ್ಯಾಸ ಆಗೋಗಿದೆ. ಕಂಪ್ಯಾರಿಸನ್, ಕಾಂಪಿಟೇಷನ್ ಬರೀ ಇದೇ ಇದೆ. ಇದೆಲ್ಲ ಮನೋಲೋಕ. ಇನ್ನ ಪ್ರಪಂಚಕ್ಕೆ ಹೋದ್ರೆ ಇದೆಲ್ಲ ನಾವು ಮನುಷ್ಯರು ನಮ್ಮ ದಿನನಿತ್ಯದಲ್ಲಿ ನಾವು ನೋಡ್ತಾ ಇರೋದನ್ನ ನಾನು ಹೇಳ್ತಾ ಇದ್ದೀನಿ. ನೆಗೆಟಿವ್ ಆಗಿ ಪುಟಪ್ ಮಾಡಿದ್ರು ಕೂಡ ಇದೇ ಪ್ರಪಂಚ. ನಾವ್ ಅನ್ಕೋತೀವಿ ನಾನೇ ಸರಿ ಅಂತ, ನಾನೊಬ್ಳು ಇಲ್ಲವಾ? ಇಲ್ಲ, ಪ್ರಪಂಚ ಇರೋದೇ ದುಂಡಾಗಿದೆ. ಸೊ ಅದರಲ್ಲಿ ಎಲ್ಲಿಂದ ಎಲ್ಲೋದ್ರೂ ಕೂಡ ಪ್ರಪಂಚದಲ್ಲಿ ಕಾಣಿಸೋದು ಇದೆ. ಇನ್ನ ಹೋಲಿಸ್ಟಿಕ್ ಆಗಿ ಅಂದ್ರೆ ಯೂನಿವರ್ಸ್, ಇವಾಗ ಹ್ಯೂಮನ್ ಬೀಯಿಂಗ್ ತಗೊಂಡ್ವಿ, ಇನ್ನು ಯೂನಿವರ್ಸ್ ತಗೊಂಡ್ರೆ ಅಲ್ಲಿ ಮೊಟ್ಟ ಮೊದಲು ಏನಿದೆ ಅಂದ್ರೆ ಜಾತೀಯತೆ ಇದೆ, ಮತಾಂಧತೆ, ಧಾರ್ಮಿಕತೆ ಇದೆ. ಬರೀ ಈ ರಿಲಿಜಿಯನ್, ಈ ಮತಧರ್ಮಕ್ಕೋಸ್ಕರ ಎಷ್ಟು ರಕ್ತಪಾತ ಆಗಿದೆ, ಅದು ಬೇರೆ ಯಾವ ಕಾರಣದಿಂದಲೂ ಪ್ರಪಂಚದಲ್ಲಿ ಇಷ್ಟು ರಕ್ತಪಾತ ಅನ್ನೋದು ಆಗಿಲ್ಲ. ಇದು ನಿಲ್ಲಬೇಕು. ಯುದ್ಧ ಅನ್ನೋದು ನಡೀತಾನೆ ಇದೆ. ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧ ಎಷ್ಟು ಕಾಲದಿಂದ ನಡೀತಾ ಇದೆ? ಅದಕ್ಕೊಂದು ಕೊನೆ ಬೇಡ್ವಾ? ಬರೀ ಡ್ಯಾಮೇಜ್, ಬರೀ ಸಾವು ನೋವು ಇದನ್ನೇ ಉಂಟು ಮಾಡ್ತಾ ಇದೀವಿ ವಿನಃ, ಪ್ರಪಂಚದಲ್ಲಿ ನಾವು ಇದನ್ನ ನೋಡ್ತಾ ಇದೀವಿ ವಿನಃ ಇನ್ನೇನು ಇಲ್ಲ. ಇದ್ರ ಮೇಲೆ ಪ್ರಕೃತಿ ವಿಕೋಪ, ಇಷ್ಟೆಲ್ಲ ಸಾಲದು ಅಂತ ಇದ್ರ ಮಧ್ಯದಲ್ಲಿ ರಾಜಕೀಯ ಬೇರೆ ನುಗ್ಗಿಸ್ತಾ ಇದ್ದಾರೆ. ಇದ್ರ ಮೇಲೆ ಪರಿಸರ ಮಾಲಿನ್ಯ, ಇವತ್ತಿನ ದಿನ ಪೇಪರ್ ಇಲ್ಲ, ಪೇಪರ್ಲೆಸ್ ಮಾಡಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ತೀವಿ? ಇದ್ರ ಮೇಲೆ ಆರ್ಥಿಕವಾಗಿ ಹಿಂದುಳಿದಿದೀವಿ. ಇವತ್ತು ಒಂದು ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೆ, ಬರೀ ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸ್, ಏನೇ ಬಂದ್ರು ಕೂಡ ಟ್ಯಾಕ್ಸ್ ನ ಕಟ್ಟಬೇಕು. ಜಾಸ್ತಿ ಶ್ರೀಮಂತರು ಕಟ್ಟಬೇಕು, ಕಡಿಮೆ ಹಣ ಬರೋರು ಕೂಡ ಕಟ್ಟಬೇಕು, ಇದಾಗ್ತದೆ. ಮತ್ತೆ ಸಾಮಾಜಿಕದಲ್ಲಿ ಅಭದ್ರತೆ ಅನ್ನೋದು ಕಾಡ್ತಾ ಇದೆ. ಹೆಣ್ಣು ಮಕ್ಕಳು ಆಚೆ ಕಡೆ ಹೋಗಕ್ಕೆ ತುಂಬಾ ಕಷ್ಟ. ಒಂದ್ ಹಂತ ಆದ್ಮೇಲೆ ನಾವು ಸಾಯಂಕಾಲ ಹೊತ್ತು ಓಡಾಡಕ್ ಆಗಲ್ಲ. ಮಹಾತ್ಮ ಗಾಂಧಿ ಹೇಳ್ಬಿಟ್ರು, ರಾಮರಾಜ್ಯ ಬರ್ಬೇಕು, ಹೆಣ್ಮಕ್ಳಿಗೆ ಸಂರಕ್ಷಣೆ ಅನ್ನೋದು ಇರ್ಬೇಕು ಅಂತ. ಆದ್ರೆ ಇವತ್ತಿನ ದಿನ ಏನೂ ಇಲ್ಲ. ಪೇಪರಲ್ಲಿ ತೆಗೆದು ನೋಡಿದ್ರೆ ನಾವು ಓದ್ಲಿಕ್ಕೂ ಕೂಡ ಕಷ್ಟ ಆಗುವಂತ ಒಂದು ಹಂತದಲ್ಲಿ ಅಭದ್ರತೆ ಅನ್ನೋದು ಕಾಡ್ತಾನೆ ಇದೆ. ಕೊನೆಗೆ ನಮ್ಗೆ ಅರ್ಥ ಆಗೋದು ಏನು ಅಂತಂದ್ರೆ, ಇಲ್ಲಿ ಇರೋದು ಒಂದೇ, ಒಂದು ಸ್ವಾರ್ಥತೆ, ಇನ್ನೊಂದು ದುಃಖ. ಇಡೀ ಪ್ರಪಂಚದಲ್ಲಿ ಇದು ಎರಡೇ ತುಂಬಿ ತುಳುಕ್ತಾ ಇದೆ ಅಂತ ಅನ್ಸುತ್ತೆ. ಇದಕ್ಕೆಲ್ಲ ಒಂದು ಕಾರಣ ಇರ್ಬೇಕಲ್ವಾ? ಕಾರಣ ಇಲ್ಲದೆ ಏನು ಆಗಲ್ಲ. 1/10 ನಿಜವಾದ ಕಾರಣ, ಇನ್ನ 9/10 ಏನಿದೆ ಅದನ್ನ ನಾವು ಹೊಸದಾಗಿ ನಾವು ಇಮ್ಯಾಜಿನ್ ಮಾಡ್ಕೊಂಡು, ಅಂದ್ರೆ ಎಮೋಷನಲ್ ಆಗಿ ಅಥವಾ ನಮ್ಮ ಅಜ್ಞಾನದಿಂದ ನಾವು ಅದನ್ನ ಕ್ರಿಯೇಟ್ ಮಾಡಿಕೊಳ್ತಾ ಇದೀವಿ. ಭಗವಾನ್ ಬುದ್ಧರು ಏನ್ ಹೇಳಿದ್ದಾರೆ? ಇದೆಲ್ಲದಕ್ಕೂ ಕಾರಣ ಅನ್ನೋದು ಆಸೆ, ನಮ್ಮ ಆಸೆ, ನಮ್ಮಲ್ಲಿರೋ ಪ್ರತ್ಯೇಕತಾ ಮನೋಭಾವ. ಇದನ್ನೇ ಲೈಟ್ ಆನ್ ದಿ ಪಾತ್ ನಲ್ಲಿ ಹೇಳಿರೋದು. ಕಿಲ್ ಔಟ್ ಸೆನ್ಸ್ ಆಫ್ ಸೆಪರೇಟ್ನೆಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕಿಲ್ ಔಟ್ ಆಂಬಿಷನ್ ಅಂತಾನು ಕೂಡ ಹೇಳ್ತಾರೆ. ನಾವೆಲ್ಲ ಏನೋ ಆಗ್ಬಿಡ್ಬೇಕು ಅಂತ ಮಹತ್ವಾಕಾಂಕ್ಷೆನ ಇಟ್ಕೊಂಡು ಓಡ್ತಾ ಇದೀವಿ. ಎಲ್ಲಿ ಅನ್ನೋದು ನಮ್ಗಿನ್ನ ಈಗ್ಲೂ ಗೊತ್ತಿಲ್ಲ. ಮಾನವಾತೀತನಾಗದೇನೆ ನಮ್ಮ ಉದ್ದೇಶ ಅನ್ನೋದು ಗೊತ್ತಿದ್ರುನು ಆ ಕಡೆಗೆ ನಾವಿನ್ನ ಮುಖ ಕೂಡ ನಾವಲ್ಲಿ ತಿರುಗಿಸಿಲ್ಲ. ನಮ್ಮ ಸೊಸೈಟಿಯಲ್ಲಿ ಮೊಟ್ಟ ಮೊದಲ ಆಬ್ಜೆಕ್ಟ್ ಅನ್ನೋದು ತಗೊಂಡು ನೋಡಿದ್ರೆ ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಕುಲ, ಮತ, ಲಿಂಗ, ಜಾತಿ ಅಥವಾ ವರ್ಣಗಳ ಭೇದವನ್ನು ಎಣಿಸದೆ ಮಾನವನ ಸಾರ್ವತ್ರಿಕ ಸಹೋದರ ಭಾವದ ಒಂದು ಅಂಕುರವನ್ನ ಏರ್ಪಡಿಸೋದು ಅಂತಂದ್ಬಿಟ್ಟು ಅವರು ಹೇಳ್ಬಿಟ್ಟಿದ್ದಾರೆ. ಯಾರು?
ಫೌಂಡರ್ಸು. ನಾವು ಏನಾದ್ರೂ ಮಾಡ್ತಾ ಇದೀವ? ಸಾರ್ವತ್ರಿಕ ಸಹೋದರ ಭಾವವನ್ನ ನೋಡ್ತಾ ಇದೀವ? ಇಲ್ಲ. ನಾನೇ ಬೇರೆ ಅಂತ ಹೇಳ್ತಾ ಇದೀವಿ. ನಮ್ಗೆ ವಿವೇಚನೆ ಅನ್ನೋದಿದೆಯಾ? ಇಲ್ಲ. ವಿವೇಚನೆ ಕೊರತೆ. ಇದನ್ನೇ ಲೈಟ್ ಆನ್ ದಿ ಮಾಸ್ಟರ್ಸ್ ಆನ್ ದಿ ಪಾತ್ ನಲ್ಲಿ ಹೇಳ್ಬಿಟ್ಟಿದ್ದಾರೆ. ರಿಯಲ್ ಅನ್ರಿಯಲ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ. ಯಾವುದು ನಿತ್ಯ ಇದೆ, ಯಾವುದು ಅನಿತ್ಯ ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮುಖ್ಯ, ಯಾವುದು ಅಮುಖ್ಯ, ಯಾವುದು ನಮ್ಮನ್ನ ಸ್ವಾರ್ಥದ ಕಡೆಗೆ ಎಳ್ಕೊಂಡು ಹೋಗುತ್ತೆ, ಯಾವುದನ್ನ ನಾವು ನಿಸ್ವಾರ್ಥವಾಗಿ ಮಾಡ್ತೀವಿ, ಯಾವುದು ನಮ್ಗೆ ಪ್ರೇಯ, ಯಾವುದು ನಮ್ಗೆ ಶ್ರೇಯ, ಯಾವುದು ಎಲ್ಲರಿಗೂ ಕೂಡ ಉಪಯೋಗ ಆಗತ್ತೆ, ಯಾವುದು ಎಲ್ಲರಿಗೂ ಕೂಡ ಹಾನಿಯನ್ನ ಉಂಟು ಮಾಡುತ್ತೆ ಅಂತ ಇದು ಎಲ್ಲವೂ ಕೂಡ ಇದೆ. ಇದಕ್ಕೆಲ್ಲ ತಾಯಿ ಬೇರು ಯಾವುದು? ತಾಯಿ ಬೇರು ನಮ್ಮಲ್ಲಿರೋ ಅಜ್ಞಾನ. ಯಾವುದದು ಅಜ್ಞಾನ? ಥಿಯಾಸಫಿ ಚೆನ್ನಾಗಿ ಹೇಳುತ್ತೆ ನಮ್ಗೆ. ದೆರ್ ಆರ್ 3 ಮೂಲಭೂತವಾದ ಸಿದ್ಧಾಂತಗಳನ್ನ ನಮ್ಗೆ ಕೊಟ್ಟಿದೆ. ಯಾವುದದು ಸಿದ್ಧಾಂತ? ಕರ್ಮ ಸಿದ್ಧಾಂತ, ಪುನರ್ಜನ್ಮ ಸಿದ್ಧಾಂತ ಮತ್ತು ವಿಕಾಸ ನಿಯಮ. ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಅಂದ್ರೆ ಪರಮಗುರು ಚರಣ ಸನ್ನಿಧಿಯಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ದೇರ್ ಇಸ್ ಅ ಪ್ಲಾನ್, ದಟ್ ಈಸ್ ಗಾಡ್ಸ್ ಪ್ಲಾನ್. ಆ ಪ್ಲಾನ್ ಯಾವುದು ಅಂತಂದ್ರೆ ಎವಲ್ಯೂಷನ್, ವಿಕಾಸ ನಿಯಮ ಅನ್ನೋದು ಏನಿದೆ, ಆ ವಿಕಾಸ ಹೊಂದೋದು ದೈವಿ ಯೋಜನೆ ಅನ್ನೋದು ಒಂದಿದೆ. ಆ ದೈವಿ ಯೋಜನೆಯಲ್ಲಿ ನಾವು ಕೂಡ ಒಬ್ರು. ಪ್ರಪಂಚವೂ ಕೂಡ ಎವಾಲ್ವ್ ಆಗ್ತಾ ಇದೆ, ಅದರಲ್ಲಿ ಮನುಷ್ಯರಾದ ನಾವು ಕೂಡ ಎವಾಲ್ವ್ ಆಗ್ತಾ ಇದೀವಿ. ಇದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಮುಂದುವರಿಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಮ್ಗೆ ಇದು ಯಾವುದರ ಅರಿವೇ ಇಲ್ಲ. ಅರಿವೇ ಇಲ್ಲದೆ ಓಡ್ತಾ ಇದೀವಿ. ನಮ್ಮ ಇಂದ್ರಿಯ ನಿಗ್ರಹ ಅನ್ನೋದು ಕೂಡ ನಮ್ಮಲ್ಲಿ ಇಲ್ಲವೇ ಇಲ್ಲ. ಹ್ಯಾನಿ ಬೆಸೆಂಟ್ ಸದಾಕಾಲ ಅವ್ರ ಲೆಕ್ಚರ್ ಅಲ್ಲಿ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ವರ್ಕ್ ಫಾರ್ ದ ಕಮಿಂಗ್ ರೇಸ್. ಕಮಿಂಗ್ ರೇಸ್ ಅಂದ್ರೆ ಯಾವುದು ಅಂದ್ರೆ 6th ರೂಟ್ ರೇಸ್ಗೋಸ್ಕರ ಕೆಲಸ ಮಾಡಿ. ನಾವಿನ್ನ ಸಂಸರಣೆಯಲ್ಲಿ ಬೆಳೆದೇ ಇಲ್ಲ. ಇದಕ್ಕೆಲ್ಲವೂ ಕಾರಣ ನಾವಿನ್ನ 5th ರೂಟ್ ರೇಸ್ ಅಲ್ಲಿ ಇದೀವಿ. ಅದರಲ್ಲೂ 5th ಸಬ್ ರೇಸ್ ನಲ್ಲಿ ಇದೀವಿ. ನಮ್ದು ಕೆಳಗಡೆ ಇರೋ ಮನೋಲೋಕ ಬೆಳೆದಿದೆ, ಇನ್ನ ಉನ್ನತ ಮನೋಲೋಕ ಅನ್ನೋದು ಬೆಳೆದಿಲ್ಲ. ನಿಸ್ವಾರ್ಥವಾಗಿ ನಾವು ಸೇವೆಯನ್ನ ಮಾಡ್ತಾ ಇಲ್ಲ. ಅಂದ್ರೆ ಅರೂಪ ಲೋಕದಲ್ಲಿ ನಾವಿನ್ನ ಕೆಲಸ ಕಾರ್ಯಗಳನ್ನ ನಾವಿನ್ನ ಮಾಡ್ತಾ ಇಲ್ಲ. ಇನ್ನ ಬುದ್ಧಿಲೋಕ ಆತ್ಮಲೋಕ ಎಲ್ಲಿ ಬರುತ್ತೆ? ಬುದ್ಧಿಲೋಕ ಆತ್ಮಲೋಕದಲ್ಲಿ ಏನಿದೆ ಅಂತಂದ್ರೆ, ನಾವು ಬುದ್ಧಿಲೋಕ ಅಥವಾ ಆತ್ಮಲೋಕದಲ್ಲಿ ಮಾತ್ರ ಐಕ್ಯತೆಯನ್ನ ಹೊಂದೋದಕ್ಕೆ ಸಾಧ್ಯ. ಈ ಹಂತದಲ್ಲಿ ಮಾತ್ರ ದಯೆ, ಕರುಣೆ ಅನ್ನೋದು ಬರೋದಕ್ಕೆ ಸಾಧ್ಯ. ಯಾಕಂದ್ರೆ ಅದು ಇರದೇ ಆ ಹಂತದಲ್ಲಿ. ಅಲ್ಲಿ ತನಕ ನಮ್ಮಲ್ಲಿ ಏನ್ ಮಾಡಿದ್ರು ಅದು ನಮ್ಗೆ ಬೆಳೆಯಲ್ಲ. ನಾವು ಸದಾಕಾಲ ಎಲ್ಲಿ ತನಕ ನಾವು ನಾನು 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 ಅಂತ ಅಂದ್ಬಿಟ್ಟು ನನಗೆ ಬೇಕು, ನನಗಿನ್ನ ಜಾಸ್ತಿ ಕಂಫರ್ಟ್ಸ್ ಬೇಕು, ಇರೋದು ಸಾಲಲ್ಲ ಇನ್ನೂ ಬೇಕು ಅಂತ ನಾವು ಎಲ್ಲಿ ತನಕ ಇರ್ತೀವಿ, ಅಲ್ಲಿ ತನಕ ನಾವು ತೃಪ್ತಿಯನ್ನ ಹೊಂದೋದಿಲ್ಲ. ಎಲ್ಲಿ ತನಕ ನನಗೇ ಬೇಕು ಅಂತ ಇರ್ತೀವೋ ಅವಾಗ ನಾವು ಇನ್ನೊಬ್ರಿಗೆ ಏನು ಕೂಡ ಕೊಡಲ್ಲ. ಯಾಕಂದ್ರೆ ವಿ ಆರ್ ವೆರಿ ಮಚ್ ಬಿಸಿ ಇನ್ ಅಕ್ಯುಮುಲೇಟಿಂಗ್ ಫಾರ್ ಅವರ್ ಓನ್ ಸೆಲ್ಫ್ಸ್. ನನಗೇ ಬೇಕು ಅಂತ ನಾವು ನಮ್ಮ ಸಂಗ್ರಹಣೆಯಲ್ಲೇ ಇರ್ತೀವಿ. ನಮಗೆ ತೃಪ್ತಿ ಆದಾಗ ಮಾತ್ರ ನಮ್ಮಲ್ಲಿರೋದನ್ನ ಇನ್ನೊಬ್ರಿಗೆ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ನಾವ್ ಇನ್ನೊಬ್ರಿಗೆ ಕೊಟ್ಟಾಗ ಮಾತ್ರ, ಅಂದ್ರೆ ನಮ್ಮಲ್ಲಿ ಇರೋದನ್ನ ತ್ಯಜಿಸಿದಾಗ ಮಾತ್ರ ನಾವು ಬೆಳಿತೀವೇ ವಿನಃ ಅಲ್ಲಿ ತನಕ ನಮ್ಮ ಬೆಳವಣಿಗೆಯು ಕೂಡ ಮುಂದುವರ್ಕೊಂಡು ಹೋಗೋದಿಲ್ಲ. ಆದ್ರಿಂದ ಈ 3 ಲೋಕದಲ್ಲಿ ನಾವು ಏನ್ ಕೆಲಸ ಮಾಡ್ತಾ ಇದೀವಿ, ಅದರಲ್ಲಿ ನಮ್ಮ ಕರ್ತವ್ಯ ಏನು ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಈಗ ಸ್ಥೂಲ ಲೋಕದಲ್ಲಿ ನಾವು ಇದೀವಿ. ಈಗ ನಾ ಹೇಳದ್ನಲ್ಲ, 3 ಪ್ಲೇನ್ಸ್ ಅಲ್ಲಿ ಬರೀ ನೆಗೆಟಿವಿಟಿನೇ ಜಾಸ್ತಿ ತುಂಬಿ ತುಳುಕ್ತಾ ಇದೆ, ಬರೀ ದುಃಖನೇ ಇದೆ, ನೋವೇ ಇದೆ. ಈ ನೋವಿಂದ ಹೊರಗಡೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೊಟ್ಟ ಮೊದಲು ನಾವು ಸತ್ಸಂಗ. ನಾವು ಈ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರಾಗಿರೋದ್ರಿಂದ ನಾವು ಸತ್ಸಂಗ, ಎಲ್ಲೆಲ್ಲಿ ಥಿಯಾಸಫಿಕಲ್ ಸೊಸೈಟಿಯ ಮೀಟಿಂಗ್ ನಡೆಯುತ್ತೆ ನಾವು ಅಲ್ಲೆಲ್ಲ ಹೋಗ್ಬೇಕು. ಯಾಕಂದ್ರೆ ವಿತೌಟ್ ಆಡಿಯನ್ಸ್ ಯಾರು ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ನೀವ್ ಯಾರು ಬರ್ದೇ ಹೋದ್ರೆ ಏನೂ ಇಲ್ಲ. ನನ್ಗೇನ್ ಬೇಕೋ ಅದನ್ನ ನಾನು ಓದ್ಕೋತೀನಿ, ನಂಗೆ ಎಷ್ಟು ಅರ್ಥ ಆಗತ್ತೆ ಅದನ್ನ ನಾನು ಮಾಡ್ಕೋತೀನಿ. ನಿಮಗೆ ಹೇಳಬೇಕು ಅಂದ್ರೆ ನಾನು ಅರ್ಥ ಮಾಡ್ಕೊಂಡು ಆದಷ್ಟು ನಿಮಗೆ ಅರ್ಥ ಆಗೋ ರೀತಿ ನಾನು ವಿವರಿಸಿ ಹೇಳೋದಕ್ಕೆ ಒಂದು ಪ್ರಯತ್ನವನ್ನ ನಾನು ಪಟ್ಟಿರ್ತೇನೆ. ಆದ್ರಿಂದ ಈ ಮೀಟಿಂಗ್ ಅಟೆಂಡ್ ಮಾಡಿದ್ರೆ, ಎಷ್ಟೋ ನಾವು ಗ್ರಂಥಗಳನ್ನ ನಾವು ಸ್ವತಃ ನಾವೇ ಓದೋದಕ್ಕಾಗಲ್ಲ. ಮೀಟಿಂಗ್ಗಳನ್ನ ಅಟೆಂಡ್ ಮಾಡಿದ್ರೆ ಅವರು ಓದಿ ಏನ್ ಹೇಳ್ತಾರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಕೂಡ ಅರ್ಥ ಮಾಡ್ಕೊಂಡು ಈ ಸ್ವಲ್ಪ ರೀಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಹೋಗಿ ಭಾಗವಹಿಸ್ಬೇಕು. ಯಾಕಂದ್ರೆ ಆಲ್ ಲೈಕ್ ಮೈಂಡೆಡ್ ಪೀಪಲ್ ಮಾತ್ರ ಅಲ್ಲಿ ಇರ್ತಾರೆ. ಯಾರಿಗೆ ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಇರುತ್ತೆ ಅವರು ಮಾತ್ರ ಅಲ್ಲಿ ನೆರೆದಿರ್ತಾರೆ. ಅದರಿಂದ ಅಲ್ಲಿ ನಮಗೆ ಒಳ್ಳೆಯ ವೈಬ್ರೇಷನ್ ಬರುತ್ತೆ. ಯಾವಾಗ ಆ ಒಳ್ಳೆ ವೈಬ್ರೇಷನ್ ಬರುತ್ತೆ, ನಮ್ಮ ಮನಸ್ಸಿನಲ್ಲಿರೋ ನೆಗೆಟಿವಿಟಿ ಕೂಡ ತನಗೆ ತಾನೇ ದೂರ ಹೋಗುತ್ತೆ. ಅಲ್ಲಿ ನಾವು ಕೇಳಿಸ್ಕೊಳ್ತೀವಿ, ಅರ್ಥ ಮಾಡ್ಕೊಳ್ತೀವಿ,
ಜೀವನದಲ್ಲಿ ಅನುಷ್ಠಾನ ಮಾಡ್ಲಿಕ್ಕೂ ಕೂಡ ಪ್ರಯತ್ನವನ್ನ ಪಡ್ತೀವಿ. ಅದರಿಂದ ನಾವು ಹೋಗ್ಬೇಕು. ಮತ್ತೆ ಅಲ್ಲಿಗೆ ಹೋಗೋದು ಅಷ್ಟೇನಾ ಅಂದ್ರೆ ಇಲ್ಲ, ಅಲ್ಲಿ ಹೋಗಿ ನಮ್ಮಿಂದ ಆದಷ್ಟು ಸೇವೆಯನ್ನು ಕೂಡ ನಾವು ಸಲ್ಲಿಸ್ಬೇಕು. ಅಲ್ಲಿಗೆ ಹೋಗ್ಬೇಕಾದ್ರೆ ಹೇಗ್ ಹೋಗ್ಬೇಕು, ಹೆಂಗೆ ಅಂದ್ರೆ ಹಂಗ ಹೋಗಕ್ಕಾಗಲ್ಲ. ಪರಿಶುದ್ಧವಾಗಿ ಹೋಗ್ಬೇಕು. ಮೊದಲು ದೈಹಿಕ ಪರಿಶುದ್ಧತೆ, ನಂತರ ಮಾನಸಿಕ ಪರಿಶುದ್ಧತೆಯ ತರ ನಾವು ಗಮನವನ್ನ ಕೊಡ್ಬೇಕು. ದೈಹಿಕವಾಗಿ ನಾವು ಮಡಿ ಬಟ್ಟೆಗಳನ್ನ ಹಾಕೊಂಡು ಹೋಗ್ತೀವಿ. ಇದಕ್ಕೇನೆ ಸುವರ್ಣ ಸೋಪಾನದಲ್ಲಿ HP ಬ್ಲಾವಟ್ಸ್ಕಿ ಅವ್ರಿಗೇನು ಹೇಳಿದ್ದಾರೆ ಅಂತಂದ್ರೆ, ಎ ಕ್ಲೀನ್ ಲೈಫ್ ಇದೇ ಮೊಟ್ಟ ಮೊದಲು ಶುಚಿಯಾದ ಜೀವಿತ ಅಂತ ಹೇಳ್ತಾರೆ. ನಾವು ಅಷ್ಟೇ, ಎಲ್ಲಿ ಅಂದ್ರೆ ಅಲ್ಲಿ ಮಲ್ಕೊಳಕ್ ಆಗಲ್ಲ, ಎಲ್ಲಿ ಅಂದ್ರೆ ಅಲ್ಲಿ ನಾವು ಕೂತ್ಕೊಳ್ಳಕ್ಕೂ ಕೂಡ ಆಗಲ್ಲ, ಏಕಂದ್ರೆ ಅಲ್ಲಿ ಶುಚಿತ್ವ ಇಲ್ಲ. ಇದು ದೈಹಿಕವಾಗಿ ನಡಿಬೇಕು. ಆ ಶುಚಿಯನ್ನ ಮಾಡ್ಬೇಕು ಯಾವುದು ಅಂತಂದ್ರೆ, ಅಲ್ಲಿ ಬೇಕಿಲ್ದೆ ಇರೋದನ್ನೆಲ್ಲ ತೆಗೆದ್ರೆ ಬೇಕಿರುವಂತಹ ಶುಚಿ ಅನ್ನೋದು ಇದ್ದೇ ಇರುತ್ತೆ. ಧೂಳು ಕೂತ್ಕೊಳ್ತಾನೆ ಇರುತ್ತೆ, ಆದ್ರೆ ಧೂಳನ್ನ ನಾವು ಒರೆಸಿ ಪಕ್ಕಕ್ಕಿಡಬೇಕು. ಇದನ್ನೇ ಮೌನವಾಣಿ ಗ್ರಂಥದಲ್ಲಿ ಹೇಳ್ತಾರೆ, ಒಂದು ಕನ್ನಡಿ ಕೂಡ ಸದಾಕಾಲ ಧೂಳನ್ನ ಆಕರ್ಷಣೆ ಮಾಡ್ತಾ ಇರುತ್ತೆ. ಆ ಧೂಳನ್ನು ಕೂಡ ನಾವು ಆಗಾಗ ತೆಗೆದು ಒರೆಸಿ ಹಾಕಿದಾಗ ಆ ಕನ್ನಡಿಯಲ್ಲಿ ಕೂಡ ಸ್ಪಷ್ಟತೆ ಅನ್ನೋದು ಗೊತ್ತಾಗತ್ತೆ. ನಾವೆಲ್ಲ ಆತ್ಮ ಸ್ವರೂಪರ ಆಗಿರೋದ್ರಿಂದ ನಮ್ಗದು ಕಾಣಿಸ್ಬೇಕು ಅಂದ್ರೆ ಬೇಕಿಲ್ದೆ ಇರೋ ಧೂಳು ನಮ್ಮಲ್ಲಿ ಏನ್ ತುಂಬಿಕೊಂಡಿದೆ ಅದನ್ನ ಹೊರಗೆ ಹಾಕೋದು ನಮ್ಮ ಕರ್ತವ್ಯದಲ್ಲಿ ಮೊಟ್ಟ ಮೊದಲ ಕರ್ತವ್ಯ. ಬೇಕಿಲ್ದೆ ಇರೋದನ್ನ ಹೊರಗಡೆ ಹಾಕೋದು. ಇನ್ನ ನಮ್ಮ ಶರೀರ ನಮಗೆ ಸಹಕಾರ ಕೊಟ್ಟು ಕೆಲ್ಸಕ್ಕೆ ಅಡ್ಡಿ ಬರದೇ ಇರಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ದಿನನಿತ್ಯ ವ್ಯಾಯಾಮವನ್ನ ನಾವು ಮಾಡ್ಬೇಕು. ಶರೀರಕ್ಕೆ ಎಷ್ಟು ವ್ಯಾಯಾಮದ ಅವಶ್ಯಕತೆ ಇದೆ ಅಷ್ಟನ್ನ ಮಾಡಿದ್ರೆ ಈ ಶರೀರ ನಮ್ ಜೊತೆ ಕೋಆಪರೇಟ್ ಮಾಡುತ್ತೆ. ಆವಾಗ ನಾವು ಆಹಾರವನ್ನ ಏನ್ ಸೇವಿಸ್ತೀವಿ ಅದು ಚೆನ್ನಾಗಿ ಪಚನ ಕೂಡ ಆಗತ್ತೆ. ಆಹಾರವನ್ನು ಅಷ್ಟೇ, ನಾವು ಸಾತ್ವಿಕ ಆಹಾರವನ್ನ ನಾವು ತೆಗೆದುಕೊಳ್ಬೇಕು. ಸಮಯಕ್ಕೆ ಸರಿಯಾಗಿ ತಗೊಳ್ಬೇಕು. ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು. ನಿನ್ನೆ ರಾತ್ರಿ ಕೂಡ ನಾ ಹೇಳ್ತಾ ಇದ್ದೆ, ಇಷ್ಟು ನಾವು ತಿಂದ್ರೆ ನಮ್ಮ ಆರೋಗ್ಯ ಕೆಡೋಲ್ಲ. ಚೆನ್ನಾಗಿದೆ ಅಂತ ಹೇಳಿ ನಾವು ಹೆಚ್ಚು ತಿಂದ್ರೆ ಅದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ. ಕೆಟ್ಟ ಪರಿಣಾಮ ಉಂಟು ಮಾಡೋದ್ರ ಫಲ ಏನಾಗತ್ತೆ, ಫಸ್ಟ್ ಬರೋದೇ ನಮ್ಗೆ BP ಮತ್ತೆ ಶುಗರ್. BP ಶುಗರ್ ಬಂತು ಅಂದ್ರೆ ಶರೀರದ ಒಂದೊಂದು ಆರ್ಗನ್ನುಗಳು ಕೂಡ ಹೋಗಕ್ಕೆ ಶುರು ಆಗತ್ತೆ. ನಾವ್ ಎಷ್ಟೇ ಮಾತ್ರೆ ನುಂಗಿ ಏನೇ ಮಾಡಿದ್ರು ಕೂಡ ಅದು ತನ್ನ ಕೆಲಸವನ್ನ ತಾನು ಮಾಡೇ ಮಾಡುತ್ತೆ. ಇದು ಎಲ್ಲದ್ರಿಂದನೂ ನಾವು ಹೊರಗಡೆ ಬರ್ಬೇಕು ಅಂತಂದ್ರೆ ನಾವು ಎಷ್ಟು ಮಟ್ಟಕ್ಕೆ ಸಾಧ್ಯವೋ ಅಷ್ಟು ಕೂಡ ಸರಿಯಾದ ಆಹಾರವನ್ನ ಸರಿಯಾದ ಸಮಯಕ್ಕೆ ತಗೊಂಡು ಸಾತ್ವಿಕ ಆಹಾರವನ್ನ ತಗೊಳ್ಬೇಕು. ಮಾಂಸ ತಿನ್ನಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಫೀಮು ಬೇಡ, ಗಾಂಜಾ ಬೇಡ, ಎಲೆ ಅಡಿಕೆಯಲ್ಲಿ ಹಾಕೊಳ್ತಾರಲ್ಲ ತಂಬಾಕು, ಕಡ್ಡಿ ಪುಡಿ ಅಂತ ಏನೆಲ್ಲ ಹೇಳ್ತಾರೆ, ಇದು ಯಾವುದನ್ನು ಕೂಡ ಸೇವಿಸಬೇಡಿ ಅಂತ ಹೇಳ್ತಾರೆ. ಆದ್ರಿಂದ ನಾವು ಸರಿಯಾದ ಆಹಾರವನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಬೇಕು. ಮತ್ತೆ ನಮ್ ಥಿಯಾಸಫಿಕಲ್ ಸೊಸೈಟಿ ಇದೆ ಅಂತ ನಮ್ಗೆಲ್ಲರಿಗೂ ಕೂಡ ಚೆನ್ನಾಗ್ ಗೊತ್ತು. ಯಾವ್ಯಾವ ಊರ್ನಲ್ಲೇ ನಾವಿದ್ರು ಕೂಡ ನಮ್ದು ಅಂತ ಒಂದು ಲಾಡ್ಜ್ ಅನ್ನೋದಿದೆ. ನಮಗ್ ಚೆನ್ನಾಗ್ ಗೊತ್ತು. HP ಬ್ಲಾವಟ್ಸ್ಕಿ ಥಿಯಾಸಫಿ ಕೊಟ್ರು, HS ಆಲ್ಕಾಟ್ ಥಿಯಾಸಫಿಕಲ್ ಸೊಸೈಟಿಯನ್ನ ಕೊಟ್ರು. ಸೊಸೈಟಿಯಲ್ಲಿ ನಾವು ಶ್ರಮದಾನವನ್ನ ಮಾಡ್ಬೇಕು. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಕೂಡ ನಾವು ದೈಹಿಕವಾಗಿ ಶ್ರಮವನ್ನ ವಹಿಸಿ ದಾನವನ್ನ ಮಾಡ್ಬೇಕು. ಒಂದು ಪುಟ್ಟ ಉದಾಹರಣೆ ತಗೊಳ್ಳೋದಾದ್ರೆ, ನಮ್ಗೆಲ್ಲ ಥಿಯಾಸಫಿ ವಾಣಿ ಅನ್ನೋದು ನಮ್ಗೆ ಮನೆಗೆ ಬೈ ಪೋಸ್ಟ್ ನಮ್ಗೆ ಬರ್ತಾ ಇದೆ. ಆ ಪೋಸ್ಟ್ಗೆ ಸ್ಟ್ಯಾಂಪ್ ಅಂಟಿಸೋದು ಕೂಡ ಒಂದು ಕರ್ತವ್ಯ. ಆ ಕರ್ತವ್ಯ ನಮ್ಮಲ್ಲಿ ಏನಾಗುತ್ತೋ ಅದನ್ನ ನಾವು ಮಾಡೋಣ. ಜನ ಬರ್ತಾರೆ, ನಮ್ ಲಾಡ್ಜ್ ನಲ್ಲಿ ಉಳ್ಕೊಳ್ತಾರೆ, ಅವ್ರಿಗೊಂದ್ ಸ್ವಲ್ಪ ಅಡಿಗೆ ತಿಂಡಿ ಮಾಡ್ಬೇಕಾಗತ್ತೆ, ಅದು ಕೂಡ ಪ್ರೀತಿಯಿಂದ ಮಾಡೋಣ. ಬ್ಯಾಂಕ್ ಹೋಗ್ಬೇಕಾಗತ್ತೆ, ಯಾರಿಗೆ ಬ್ಯಾಂಕ್ದು ಹ್ಯಾಂಡಲ್ ಮಾಡಕ್ ಬರುತ್ತೋ ಅವರೆಲ್ಲ ಬ್ಯಾಂಕ್ ಹೋಗಿ ಬ್ಯಾಂಕ್ ಕೆಲಸ ಮಾಡ್ಕೊಂಡ್ ಬರ್ತಾರೆ. ನಮ್ ಲಾಡ್ಜ್ ಅನ್ನ ಕ್ಲೀನ್ ಮಾಡ್ಬೇಕಾಗತ್ತೆ, ಆ ಕ್ಲೀನಿಂಗ್ ಕೆಲಸ ನಾವು ಮಾಡ್ಬೋದು. ಒಂದು ಮೈಕ್, ಇವಾಗ ನಾವೆಲ್ಲ ನೋಡ್ತಾ ಇದೀವಿ ಲಕ್ಷ್ಮೀಶ್ ಅವರು ಮಾಡೋದ್ರಿಂದ ನಮ್ಗೆ ಎಲ್ಲೇ ಇರ್ಲಿ ನಮ್ ಕೈಯಲ್ಲಿ ಅಟೆಂಡ್ ಮಾಡಕ್ಕಾದ್ರೆ ನಾವು ಡೈರೆಕ್ಟ್ ಆಗಿ ಅಟೆಂಡ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಅವ್ರು ಅದನ್ನ ರೆಕಾರ್ಡ್ ಮಾಡಿ ಹಾಕ್ತಾರಲ್ಲ, ಅದು ಕೂಡ ಒಂದು ಸೇವೆಯೇ. ನಮ್ಮಿಂದ ಆದಷ್ಟು ಕಿಂಚಿತ್ ಸೇವೆ, ಅಳಿಲು ಸೇವೆಯನ್ನ ನಾವು ಮಾಡ್ಲೇಬೇಕು. ಯಾವುದೂ ಕೂಡ ವೇಸ್ಟ್ ಆಗಲ್ಲ. ಸೊ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ತಾ ಇದ್ದಾಗ ಏನಾಗತ್ತೆ ಅಂತಂದ್ರೆ, ಇದು ದೈಹಿಕವಾಗಿ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀವಿ, ಅವ್ರನ್ನ ಎತ್ತೋದಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನ ಭಾವನಾತ್ಮಕವಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಆಸೆ ಜಾಸ್ತಿ, ನಮ್ಗೆ ಭಾವನೆಗಳು ಜಾಸ್ತಿ. ಈಗ ನಾನೊಂದು ಲೈಬ್ರರಿಗೆ ಹೋದ್ರೆ ಬರೀ ಕೈಯಲ್ಲಿ ಬರೋದೇ ಇಲ್ಲ, ಒಂದಷ್ಟು ಬುಕ್ ಎತ್ತಾಕೊಂಡ್ಬರ್ತೀನಿ. ನನ್ನಿಂದ ಈ ಜನ್ಮದಲ್ಲಿ ಓದ್ಲಿಕ್ಕೆ ಸಾಧ್ಯನಾ ಅಂದ್ರೆ ಇಲ್ಲ, ಇನ್ನೂ ಆಸೆ. ಇರೋ ಬರೋ ಗ್ರಂಥಗಳನ್ನೆಲ್ಲ ನಾನು ಓದ್ಬಿಡ್ಬೇಕು ಅಂತ ಹೇಳಿ ಅಕ್ಯುಮುಲೇಟ್ ಮಾಡ್ತೀನಿ. ಟೈಮ್ ಇದೆಯಾ ಅಂದ್ರೆ ಟೈಮ್ ಇಲ್ಲ. ಟೈಮ್ ಇಲ್ಲದೆ ಹೋದ್ರೂ ಕೂಡ ಅಕ್ಯುಮುಲೇಷನ್, ಶೇಖರಣೆ ಮಾಡ್ತಾನೆ ಇರ್ತೀನಿ. ಎಷ್ಟು ಗ್ರಂಥಗಳನ್ನ ಓದೋದಕ್ಕೆ ಸಾಧ್ಯ ಒಂದು ಲೈಫ್ ಟೈಮ್ ನಲ್ಲಿ? ಆ ಮಟ್ಟಕ್ಕೆ ನಾನು ಇನ್ನ ಏರಿಲ್ಲ.
ಇಡೀ 24 ಗಂಟೆನೂ ನಾನು ಇದಕ್ಕೆ ಮೀಸಲಾಗಿ ಇಡಬೇಕು ಅಂತ ಅಂದ್ಕೊಂಡ್ರು ಕೂಡ ಪ್ರಾಪಂಚಿಕತೆಗೆ ನಾವು ಈಡಾಗ್ತಾ ಇದೀವಿ. ಇದಲ್ಲ, ಇದು ನಮ್ಮ ಕರ್ತವ್ಯ ಅಲ್ಲ. ನಾವು ಒಂದು ಗುರಿನ ಇಟ್ಟುಕೊಂಡು ಗುರಿ ಕಡೆಗೆ ಹೋಗೋದೇ ನಮ್ಮ ಕರ್ತವ್ಯ ವಿನಃ ಬೇಕಿಲ್ದೇ ಇರೋದನ್ನೆಲ್ಲ ನಾವು ತಲೆ ಮೇಲೆ ಒತ್ತಾಕೊಂಡು ಮಾಡೋ ಕೆಲಸ ನಮ್ಮದು ಅಲ್ಲ. ಇನ್ನೊಬ್ರನ್ನ ನಾವು ಪ್ಲೀಸ್ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ನಮಗೆ ಮಾನವಾತೀತನಾಗ್ಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಏನ್ ಕೆಲಸ ಮಾಡ್ಬೇಕೋ ಆ ಕಡೆಗೆ ನಾವು ಮಾಡ್ಬೇಕು. ಯಾಕಂದ್ರೆ ಥಿಯಾಸಫಿ ಏನನ್ನ ಹೇಳುತ್ತೆ? ಥಿಯಾಸಫಿ ಎಲ್ಲಾ ಧರ್ಮಗಳ ಸಾರ ಸಂಗ್ರಹ. ಥಿಯಾಸಫಿಯೇ ಒಂದು ಧರ್ಮ. ಯಾಕಂದ್ರೆ ಮುಂದೆ ಭವಿಷ್ಯದಲ್ಲಿ ಥಿಯಾಸಫಿಕಲ್ ಸೊಸೈಟಿ ಅನ್ನೋದು ಅಂದ್ರೆ ನಮ್ ಥಿಯಾಸಫಿಕಲ್ ಸೊಸೈಟಿ ಕಾರ್ನರ್ ಸ್ಟೋನ್ ಆಫ್ ದ ಫೌಂಡೇಶನ್ ಆಫ್ ದ ಫ್ಯೂಚರ್ ರಿಲಿಜಿಯನ್ ಆಫ್ ಹ್ಯುಮ್ಯಾನಿಟಿ ಅಂತ ಅಂದ್ಬಿಟ್ಟು ಹೇಳಿ ಮಹಾತ್ಮರು ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ನಾವ್ ಏನಂತ ಅಂದ್ಕೊಂಡಿದೀವಿ ಅದನ್ನ ಸಾಧಿಸೋದಕ್ಕೆ ಕೆಲವು ಸಲ ಆಗಲ್ಲ. ಇಷ್ಟು ಗ್ರಂಥ ಓದ್ಬೇಕು ಅಂತ ಅನ್ಕೋತೀನಿ, ಯಾರೋ ಬರ್ತಾರೆ, ಗ್ರಂಥನ ಮುಚ್ಚಿಡ್ಬೇಕಾಗತ್ತೆ, ಕೋಪ ತನಗ್ ತಾನೇ ಬರುತ್ತೆ. ಇದೇ ಟೈಮಲ್ಲಿ ಬರ್ಬೇಕಾ ಇವ್ರು, ನನ್ಗೆ ಡಿಸ್ಟರ್ಬ್ ಆಯ್ತು ಅಂತ ಅಂದ್ಬಿಟ್ಟು ಆ ಕೆಲಸವನ್ನ ಇನ್ನೊಬ್ರು ಮಾಡಿ ಮುಗಿಸಿದಾಗ ಅಯ್ಯೋ ನನ್ ಕೈಲಿ ಮಾಡಕ್ಕಾಗಿಲ್ಲ ಅಂತ ಹೇಳಿ ಒಟ ಕಿಚ್ಚು ಶುರು ಆಗುತ್ತೆ. ನಾನೇ ಎಲ್ಲ ಗ್ರಂಥಗಳನ್ನ ಓದಿದೀನಿ ಅಂತ ಅಂದಾಗ ನನ್ನಲ್ಲಿ ಆ ಗರ್ವ ಮದ ಅನ್ನೋದು ಮದಗನಾಡ್ತಾ ಇರುತ್ತೆ. ಜ್ಞಾನ ಮದ ಅನ್ನೋದು ಬಂದ್ಬಿಟ್ರಂತೂ ಹೋಯ್ತು, ನನ್ ಬಿಟ್ರೆ ಇಲ್ಲ ಅನ್ನೋ ಒಂದು ಬಂದ್ಬಿಡತ್ತೆ. ಆ ಗರ್ವ ಅನ್ನೋದು ಬೇಡ. ಪ್ರೈಡ್ ಅನ್ನೋದನ್ನ ನಾವು ಪಕ್ಕಕ್ಕೆ ತೆಗೆದು ಇಡ್ಬೇಕು. ಇನ್ನ ಮನೋಲೋಕದಲ್ಲಿ ನಮ್ ಕರ್ತವ್ಯ ಏನಿದೆ? ಕೆಳ ಮನೋಲೋಕದಲ್ಲೇ ನಾವು ಕೆಲಸ ಮಾಡಿದ್ರು ಕೂಡ ಕೆಳ ಮನೋಲೋಕದಿಂದ ಮೇಲಿನ ಮನೋಲೋಕಕ್ಕೆ ಹೋಗೋದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಮೇಲಿನ ಮನೋಲೋಕ ಅಂದ್ರೆ ಸ್ವಾರ್ಥತೆಯಿಂದ ನಿಸ್ವಾರ್ಥದ ಕಡೆಗೆ ನಾವು ಹೋಗ್ಬೇಕು. ನಿಸ್ವಾರ್ಥ, ನಾವು ಎಲ್ಲಾ ಕೂಡ ಸ್ವಾರ್ಥವಾಗೇ ನಾವು ನೋಡ್ತೀವಿ. ಶ್ರೇಯ ಪ್ರಿಯ ಅಂತ ಏನ್ ಹೇಳ್ದೆ, ನಮಗೆ ಯಾವ್ದು ಪ್ರಿಯ, ನಮಗೆ ಯಾವ್ದು ತಿಳಿದಿದೆ ಅದನ್ನ ಮಾತ್ರ ನಾವು ಇಷ್ಟಪಡ್ತೀವಿ. ಯಾವ್ದು ನಮ್ಗೆ ಕಂಫರ್ಟಬಲ್ ಆಗಿದೆ ಅದನ್ನ ಮಾತ್ರ ನಾವು ನೋಡ್ತೀವಿ. ಏನಿದೆ ಅದನ್ನ ನಾವು ನೋಡಕ್ ಹೋಗಲ್ಲ. ನಮ್ಮೆಲ್ಲಾ ಸ್ಟ್ರೆಸ್ಗೂ ಇದೇ ಕಾರಣ. ನನಗೇನ್ ಬೇಕೋ, ನಾನು ಏನ್ ಅಂದ್ಕೊಂಡಿದ್ದೀನೋ ಅದೇ ನಡಿಬೇಕು, ನಾನು ಬಯಸಿದ್ದೇ ಆಗ್ಬೇಕು, ಐ ಆಮ್ ರೈಟ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ. ನಾ ಹೇಳಿದ್ದೇ ಸರಿ, ನಾ ಹೇಳ್ದಂಗೆ ಆಗ್ಬೇಕು, ನನಗ್ ಗೊತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಬರೀ ಇದೇ ಇದ್ರೆ ಏನಾಗತ್ತೆ, ಅದು ಸರಿ ಹೋಗಲ್ಲ. ಆದ್ರಿಂದ ಏನಿದೆ ಅದನ್ನ ನಾವು ಒಪ್ಕೊಂಡಾಗ ಒತ್ತಡ ಅನ್ನೋದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಜೊತೆ ಕೆಲಸ ಮಾಡ್ತಾ ಇರ್ತೀವಿ. ಎವಲ್ಯೂಷನ್ ಅನ್ನೋದು ಇದೆ. ಆದ್ರೆ ನಮ್ಗೆ ಏನು ಅಂದ್ರೆ ಸ್ಪೀಡ್, ಪ್ರತಿಯೊಂದ್ರಲ್ಲೂ ಈಗ್ಲೇ ಆಗ್ಬೇಕು, ಈ ಕ್ಷಣನೇ ಆಗ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಹೇಳಿ ನಾವು ಮಾಡ್ತಾ ಇರ್ತೀವಿ. ಇದ್ರ ಮೇಲೆ ಇಷ್ಟೇನಾ? ಶಾರ್ಟ್ ಕಟ್ ಮೆಥಡ್ಸ್. ಇವತ್ತಿನ ದಿನ ಎಲ್ರಿಗೂ ಆರೋಗ್ಯ ಯಾಕೆ ಕೆಡ್ತಾ ಇದೆ ಅಂತಂದ್ರೆ ಎಲ್ಲ ರೆಡಿಮೇಡ್, ರೆಡಿ ಟು ಈಟ್. ಇಲ್ಲ ಅಂದ್ರೆ ಹೊರಗಡೆ ಹೋಗ್ಬಿಟ್ಟು ರೋಡಲ್ಲಿ ತಿನ್ಬಾ. ಮನೇಲಿ ಮಾಡೋರು ಯಾರು? ತರಕಾರಿ ತರಬೇಕು, ಹೆಚ್ಚಬೇಕು, ಸಾರು ಮಾಡ್ಬೇಕು, ಬೇಳೆ ಮಾಡ್ಬೇಕು, ಕೊಂಡ್ಕೊಂಡ್ ಬರ್ಬೇಕು, ಪಾತ್ರೆ ತೊಳಿಬೇಕು, ಅಡಿಗೆ ಮಾಡ್ಬೇಕು. ಇಷ್ಟೆಲ್ಲ ಮಾಡೋದ್ರ ಬದಲು ಒಂದ್ ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಬಂದ್ಬಿಡುತ್ತೆ, ತಿನ್ಕೊಂಬೋಣ. ಅದಕ್ಕೆ ಅವ್ರು ಏನೇನ್ ಹಾಕಿ ಮಾಡಿರ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಮನೇಲಿ ನಮಗೆ ಏನ್ ಬೇಕೋ ಅದನ್ನೇ ನಾವು ಶುಚಿಯಾಗಿ ಮಾಡ್ತೀವಿ. ಅಲ್ಲಿ ಎಲ್ಲಿ ಶುಚಿತ್ವ ಇರುತ್ತೆ ನಮಗದು ಕೂಡ ಗೊತ್ತಿಲ್ಲ. ಆದ್ರಿಂದ ಶಾರ್ಟ್ ಕಟ್ ಅನ್ನ ನಾವು ಯೂಸ್ ಮಾಡ್ತೀವಿ. ಪ್ರತಿಯೊಂದ್ರಲ್ಲೂ ಓಡ್ತಾ ಇದೀವಿ. ಎಲ್ಲಿಗೆ ಓಡ್ತಾ ಇದೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ. ಗೊತ್ತಿಲ್ದಲೇನೆ ಓಡ್ತಾ ಇದೀವಿ. ಒಂದ್ಸಲ ಈ ದಿಕ್ಕಿಗೆ ಹೋಗ್ತೀವಿ, ಒಂದ್ಸಲ ಈ ದಿಕ್ಕಿಗೆ ಹೋಗ್ತೀವಿ, ಇನ್ನೊಂದ್ಸಲ ಇನ್ನೊಂದ್ ದಿಕ್ಕಿಗೆ ಹೋಗ್ತೀವಿ. ಒಂದೇ ಕಡೆ ನಾವು ಒಂದು ಬಾವಿ ತೋಡ್ಬೇಕಾದ್ರೂ ಅಷ್ಟೇ, ಒಂದ್ ಕಡೆ ತೋಡಿದ್ರೆ ನೀರ್ ಬರುತ್ತೆ. ನಾವು 10 ಕಡೆ ತೋಡಿದ್ರೆ ಎಲ್ಲಿ ನೀರ್ ಬರುತ್ತೆ? ಎಲ್ಲೂ ಇಲ್ಲ. ನಂಗೆ ಥಿಯಾಸಫಿ ಇಷ್ಟ ಇಲ್ಲ, ಬ್ರಹ್ಮಕುಮಾರಿಸ್ಗೆ ಹೋಗೋಣ. ನಂಗೆ ಬ್ರಹ್ಮಕುಮಾರಿ ಇಷ್ಟ ಇಲ್ಲ, ರಾಮಕೃಷ್ಣ ಆಶ್ರಮಕ್ಕೆ ಹೋಗೋಣ. ರಾಮಕೃಷ್ಣ ಆಶ್ರಮ ಇಷ್ಟ ಇಲ್ಲ, ಚರ್ಚಿಗೆ ಹೋಗೋಣ. ಹೀಗೆ ನಾವು ಒಂದೊಂದ್ ಬಿಟ್ಕೊಂಡು ಬರ್ತಾ ಇರ್ತೀವಿ. ಅದರಿಂದನೂ ಕೂಡ ಸಾಲ್ವ್ ಆಗಲ್ಲ. ಆದ್ರಿಂದ ನಾವ್ ಏನ್ ಅಂದ್ಕೊಂಡಿರ್ತೀವಿ ಭಗವಂತ ಅದನ್ನೇ ಕೊಡ್ಬೇಕು ಅಂತ ನಾವು ಮೊದಲು ಇಚ್ಛೆ ಪಡ್ತೀವಿ. ಅದೇ ನಮ್ಮ ಆಸೆ ಆಗಿರುತ್ತೆ. ನಾನು ಇದನ್ನ ಇಷ್ಟಪಟ್ಟೆ, ನಾನು ಪ್ರೇಯರಲ್ಲಿ ಅದನ್ನ ಕೇಳ್ಕೊಂಡಿದೀನಿ, ಭಗವಂತ ನನ್ಗೆ ಅದನ್ನೇ ಕೊಡ್ಬೇಕು ಅಂತ. ಸ್ವಲ್ಪ ಕಾಲ ಆದ್ಮೇಲೆ ಎವಲ್ಯೂಷನ್ ಅಲ್ಲಿ ನಮಗೂ ಕಷ್ಟ ಸುಖ ಎಲ್ಲ ಬರುತ್ತೆ. ಅವಾಗ ನಾವು ಅನ್ಕೋತೀವಿ ಪರವಾಗಿಲ್ಲಪ್ಪ, ಭಗವಂತ ಏನ್ ಕೊಡ್ತಾನೋ ಒಂದ್ ಸ್ವಲ್ಪ ನನ್ಗೆ ಫೇವರ್ ಆಗೋ ತರ ಕೊಟ್ರೆ, ಇಷ್ಟಾದ್ರೂ ಕೊಟ್ರೆ ಎಷ್ಟೋ ವಾಸಿ ಅಂತ ಅನ್ಕೋತೀವಿ. ಅದು ಕೆಲಸಲಿ ಆಗತ್ತೆ, ಆಗಲ್ಲ. ಇನ್ನ ಎವಲ್ಯೂಷನ್ ಅಲ್ಲಿ ಇನ್ನೂ ಒಂದ್ ಸ್ವಲ್ಪ ಹೊಡೆತಗಳೆಲ್ಲ ಬೀಳತ್ತೆ. ಆಮೇಲೆ ನಾವು ಮುಂದುವರಿತಾ ಅನ್ಕೋತೀವಿ. ಭಗವಂತನ್ಗೆ ಪೂರ್ತಿ ಹೇಳ್ಬಿಡ್ತೀವಿ, ಭಗವಂತ ನಿನ್ನಿಚ್ಛೆ ಏನಿದೆ ಅದೇ ನನ್ನಿಚ್ಛೆ. ಆ ಹಂತಕ್ಕೆ ನಾವು ಬಂದು ಮುಟ್ತೀವಿ. ಅವಾಗ ಏನಿದೆ, ವಾಟ್ ಈಸ್ ಅನ್ನೋದನ್ನ ನಾವು ಒಪ್ಕೊಳ್ಳೋ ಹಂತಕ್ಕೆ ನಾವು ಹೊರಟೋಗಿರ್ತೀವಿ. 50-50 ಅನ್ನೋದಿರಲ್ಲ. ಈಶ್ವರ ಪ್ರಣಿಧಾನ. ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ್ಗೆ, ಭಗವಂತ ಇವತ್ತಿನ ದಿನ ನೀನ್ ನನಗೆ ಏನ್ ಕೊಡ್ತೀಯೋ
ಅದನ್ನ ನಾನು ಸಂಪೂರ್ಣ ಮನಸ್ಸಿನಿಂದ ತುಂಬು ಹೃದಯದಿಂದ ಒಪ್ಕೊಂಡು ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳಿ ಟೋಟಲ್ ಆಗಿ ಸರೆಂಡರ್ ಆಗ್ಬಿಡ್ತೀವಿ. ಅದು ನಾವು ಮಾಡ್ಬೇಕಾದಂತ ನಿಜವಾದ ಕರ್ತವ್ಯ. ಭಯ ಎಲ್ಲಿ ತನಕ ಇರುತ್ತೆ? ನನ್ನ ಹತ್ರ ಏನೋ ಇದೆ ಅದು ಕಿತ್ಕೊಂಡು ಹೋಗ್ಬಿಡುತ್ತೆ, ಇನ್ನೊಬ್ರಿಗೆ ತಗೊಂಡ್ಬಿಡ್ತಾರೆ ಅನ್ನೋ ಭಯ, ಕಳ್ಕೊಂಡು ಹೋಗ್ಬಿಡ್ತೀನಿ ಅನ್ನೋ ಒಂದು ಭಯ. ಕೊಟ್ಟಿರೋದು ಭಗವಂತ, ತಗೊಳ್ಳೋದು ಭಗವಂತ ಅಂತ ಅಂದಾಗ ಭಯ ಎಲ್ಲಿಂದ ಇರಕ್ ಸಾಧ್ಯ? ಭಯ ಅನ್ನೋದು ಇರಲ್ಲ. ಯಾಕಂದ್ರೆ ಬರ್ತಾನು ಕೂಡ ಖಾಲಿ ಕೈ, ಹೋಗ್ತಾನು ಖಾಲಿ ಕೈ. ಇದಿದ್ದಾಗ ಭಯ ಯಾಕೆ? ಭಯದ ಅವಶ್ಯಕತೆ ಇಲ್ಲ. ಏನೂ ಕಳ್ಕೊಳ್ಳಲ್ಲ. ಸದಾಕಾಲ ನೆಗೆಟಿವ್ ಆಗಿ ಯೋಚನೆ ಮಾಡೋ ಅವಶ್ಯಕತೆನೂ ಇಲ್ಲ. ಕಂಪೇರ್ ಮಾಡೋ ಅವಶ್ಯಕತೆನೂ ಇಲ್ಲ. ಕಾಂಪಿಟೇಷನ್ ಅವಶ್ಯಕತೆನೂ ಇಲ್ಲ. ಎಲ್ಲಕ್ಕೂ ಕಾರಣ ಪ್ರತ್ಯೇಕತಾ ಮನೋಭಾವ. ಅದರಿಂದ ನಾವು ಹೊರಗಡೆ ಬಂದ್ರೆ ನಾನು ಬೇರೆ, ಇತರರು ಬೇರೆ ಅನ್ನೋ ಒಂದು ಯೋಚನೆ ಇದೆಯಲ್ಲ, ಅದರಿಂದ ನಾವು ಹೊರಗಡೆ ಬಂತು ಅಂದ್ರೆ ನಾವು ಮನೋಲೋಕದಲ್ಲಿ ಬಹಳ ಚೆನ್ನಾಗಿ ನಾವು ಇರ್ಬೋದು. ನಿಸ್ವಾರ್ಥವಾಗಿ ಸೇವೆಯನ್ನ ಕೂಡ ಸಲ್ಲಿಸ್ಬೋದು. ಸೇವೆಯನ್ನ ಯಾರಿಗ್ ಸಲ್ಲಿಸ್ತೀವಿ? ನಮ್ ಕರ್ತವ್ಯ ಏನು? ಸ್ಟಡಿ, ಸರ್ವ್ ಅಂಡ್ ಮೆಡಿಟೇಟ್. ಮೆಡಿಟೇಟ್ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಬೇಕಿಲ್ದೇ ಇರೋದೆಲ್ಲ ಹೋದಾಗ ಪಾಸಿಟಿವ್ ಅನ್ನೋದು, ಎನರ್ಜಿ ಅನ್ನೋದು ನಮ್ಮಲ್ಲಿ ಬಂದು ತುಂಬಿಕೊಳ್ಳುತ್ತೆ. ಇನ್ನ ಸ್ಟಡಿ ಮಾಡೋದು ಯಾರಿಗೆ ಅಂದ್ರೆ, ನಾನ್ ತಿಳ್ಕೊಳ್ಬೇಕು ಅಂತಲ್ಲ, ತಿಳಿದಿದ್ದನ್ನ ಇನ್ನೊಬ್ರಿಗೆ ತಿಳಿಸಿ ಹೇಳೋದಕ್ಕೋಸ್ಕರ ಸ್ಟಡಿ ಮಾಡ್ಬೇಕು. ಇನ್ನ ಸರ್ವಿಸ್ ಅನ್ನೋದು ಬರೀ ನನಗ್ ನಾನೇ ಸೇವೆ ಮಾಡ್ಕೊಳ್ಳೋದಲ್ಲ, ಲೋಕ ಕಲ್ಯಾಣಕ್ಕೆ, ಎಲ್ಲರ ಹಿತಕ್ಕೋಸ್ಕರ ನಾನು ಸೇವೆಯನ್ನ ಮಾಡ್ಬೇಕು. ಆದ್ರಿಂದ ಈಗ ಹೇಳಿದ್ನಲ್ಲ, ಇಷ್ಟೊತ್ ತನಕ ಹೇಳಿದ್ನಲ್ಲ, ಇದು ಎಲ್ಲವೂ ಕೂಡ ಪ್ರಪಂಚದಲ್ಲಿ ಇರೋದ್ರಿಂದ, ಈ ಒಂದು ಹಂತದಲ್ಲಿ ನಾವು ಇರೋದ್ರಿಂದ ಈಗ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿದ್ರೆ, ನಾವ್ ಏನ್ ಮಾಡ್ಬೇಕು ಅಂದ್ರೆ, ಮೊಟ್ಟ ಮೊದಲು ಪ್ರಕೃತಿಯ ರಹಸ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಲಾಸ್ ಆಫ್ ನೇಚರ್. ಇದು ನಮ್ಮ ಕರ್ತವ್ಯ. ಇದು ನಮ್ಗೆ ಅರ್ಥ ಆಯ್ತು ಅಂದ್ರೆ ಎವಲ್ಯೂಷನ್ ಅಲ್ಲಿ ಮುಂದುವರಿಯೋದಕ್ಕೆ ಸುಲಭ ಆಗತ್ತೆ. ಯಾಕಂದ್ರೆ ಏನ್ ನಡೀತಾ ಇದೆ, ಮಳೆಗಾಲ ಆದ್ಮೇಲೆ ಏನ್ ಬರುತ್ತೆ? ಮಳೆಗಾಲದಲ್ಲಿ ನಾವ್ ಏನ್ ಇಟ್ಕೊಳ್ಬೇಕು? ಛತ್ರಿಯನ್ನ ಇಟ್ಕೊಳ್ಬೇಕು, ರೈನ್ ಕೋಟ್ ಹಾಕೊಂಡು ಹೋಗ್ಬೇಕು. ಅದ್ರ ಬದಲು ಮಳೆ ಬಂದ್ಬಿಡ್ತು, ಇವತ್ತು ಮಳೆ ಬಂತು, ನಾಳೆ ಬಿಸಿಲು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗತ್ತಾ? ಇಲ್ಲ. ಚಳಿಗಾಲ ಅನ್ನೋದು ಬಂದೇ ಬರುತ್ತೆ. ಚಳಿಗಾಲ ಪರ್ಮನೆಂಟಾ? ಅದೂ ಅಲ್ಲ. ಅದಾದ್ಮೇಲೆ ಬೇಸಿಗೆ ಕಾಲ ಬಂದೇ ಬರುತ್ತೆ. ಆಯಾ ಪ್ರಕೃತಿಯ ತಕ್ಕನಾಗಿ ನಾವು ಅದ್ರ ಜೊತೆ ನಡ್ಕೊಂಡು ಹೋಗ್ಬಿಟ್ರೆ, ವಿ ಹ್ಯಾವ್ ಟು ಲರ್ನ್ ಆನ್ ದ ಲ್ಯಾಪ್ ಆಫ್ ಮದರ್ ನೇಚರ್ ಅಂತ ಅಂದ್ಬಿಟ್ಟು ಹೇಳಿ SP ಬ್ಲಾವರ್ಟ್ಸ್ಗೆ ನಮ್ಗೆ ಹೇಳಿದ್ದಾರೆ. ಯಾವಾಗ ನಾವು ಕಲ್ತ್ಕೊಳ್ಳೋದು? ಪ್ರಕೃತಿಯನ್ನ ನೋಡಿ 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 ನಾವು ಕಲ್ತ್ಕೊಳ್ಬೇಕು. ಅದ್ರ ರಹಸ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವಾಗ ಅದ್ರ ಜೊತೆ ಹೊಂದ್ಕೊಂಡು ಹೋಗೋದಿಕ್ಕೆ ನಮ್ಗೆ ಸಾಧ್ಯ ಇದೆ. ಈಗೆಲ್ಲ ಗುಡ್ಡ ಬಿತ್ತು ಅಂತ ಹೇಳ್ತೀವಿ, ಮಳೆ ಎಲ್ಲ ಬಿತ್ತು. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ, ಇಲ್ಲಿ ಲೂಸ್ ಸಾಯಿಲ್ ಇದೆ, ಇಲ್ಲಿ ನಾವು ಮನೆ ಕಟ್ಟಬಾರ್ದು ಅನ್ನೋದು ನಮಗೇನಾದ್ರೂ ಸ್ವಲ್ಪ ತಿಳುವಳಿಕೆ ಇದ್ದಿದ್ರೆ, ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ, ಅಥವಾ ಇಲ್ಲಿ ನೇಚರ್ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಬೋದು ಅನ್ನೋ ಒಂದು ದುರಾಸೆಯನ್ನ ನಾವು ಹೊಂದಿಲ್ದೇ ಇದ್ರೆ, ಅಲ್ಲಿ ಏನೂ ಕೂಡ ಆಗ್ತಾ ಇರಲಿಲ್ಲ. ಸಾವು ನೋವಿಗೆ ಆಸ್ಪದನೇ ಇರ್ತಾ ಇರಲಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವ್ ಏನು ಓದ್ತೀವಿ ಅಂದ್ರೆ, ಶ್ರವಣ ಮಾಡ್ಬೇಕಾದ್ರೂ ಅಷ್ಟೇ, ನಾವು ಕೇಳಿಸ್ಕೊಳ್ಬೇಕಾದ್ರೂ ಅಷ್ಟೇ, ನಮ್ದು ಟೋಟಲ್ ಅಟೆನ್ಷನ್ ಅನ್ನೋದು ಇಲ್ಲಿರ್ಬೇಕು. ಅವಾಗ ಏನ್ ಮಾಡ್ತೀವಿ ಅಂದ್ರೆ, ಗಮನಿಸ್ತೀವಿ ಏನ್ ಹೇಳ್ತಾ ಇದ್ದಾರೆ, ಏನಕ್ಕೆ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಏನ್ ಹೇಳಬಹುದು, ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಇದಕ್ಕೆ ಅನುಭವ ಕೂಡ ತನಗ್ ತಾನೇ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ದಾನ ಮಾಡ್ಬೇಕು. ನಮ್ಮ ಕರ್ತವ್ಯದಲ್ಲಿ ಫಸ್ಟ್ ಹೇಳಿರೋದು ಚಾರಿಟಿ, ದಾನ, ಶೀಲ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಯಾವ್ದ್ರಲ್ಲಿ? ಮೌನವಾಣಿನಲ್ಲಿ ಮೊಟ್ಟ ಮೊದಲೇ ಹೇಳೋದು ದಾನ. ನಾವೆಲ್ಲ ಏನ್ ಮಾಡ್ತೀವಿ? ಇವ್ರ ಹತ್ರ ಹೆಚ್ಚು ದುಡ್ಡಿದೆ, ಅವ್ರ ಹೆಚ್ಚು ದುಡ್ಡು ಕೊಡ್ಲಿ, ನನ್ನನ್ ಕೇಳ್ದೆ ಹೋದ್ರೆ ಸಾಕು, ಇವ್ರ ಹತ್ರ ಇದೆ, ಇವ್ರು ಕೊಡ್ಲಿ. ನಾವ್ ಏನನ್ನ ದಾನ ಮಾಡ್ಬೇಕು? ನಮ್ಮ ಹತ್ರ ಏನಿದೆ ಅದನ್ನ ನಾವು ಸ್ವಲ್ಪ ಕಂಡೆನ್ಸ್ ಮಾಡ್ಕೊಂಡು ಇನ್ನೊಬ್ಬರಿಗೆ ಕೊಡ್ಬೇಕು. ಇದನ್ನ ಆನಿ ಬೆಸೆಂಟ್ ಜೀವನ ಚರಿತ್ರೆಯಲ್ಲಿ ನಾವು ತೆಗೆದು ಹೋದಾಗ, ಆ ದಾನ ಮಾಡೋದನ್ನ ಅವ್ರು ಸಣ್ಣ ವಯಸ್ಸಿನಿಂದಲೇ ಕಲ್ತಿದ್ರು, ಆ ಚಾರಿಟಿ ಅನ್ನೋದು. ಒಂದು ಸಲ ಹೇಳ್ತಾರೆ, ಮಕ್ಕಳು 1 ವಾರ ಸಕ್ಕರೆ ಉಪಯೋಗಿಸ್ಲಿಲ್ಲಂತೆ. ಅವ್ರು ಕುಡಿತಾ ಇದ್ರಲ್ಲ, ಹಾಲಿನಲ್ಲಿ ಸಕ್ಕರೆ ಹಾಕಿ ಕೊಡ್ತಿದ್ರು. ಆ ಸಕ್ಕರೆಯನ್ನ ಹಾಕದಲ್ಲೇನೆ ಇರೋ ಹಾಲನ್ನ ಅವ್ರು ಕುಡ್ಕೊಂಡು, ಆ ಸಕ್ಕರೆ ದುಡ್ಡು ಎಷ್ಟಿತ್ತು, ಎಷ್ಟು ಖರ್ಚಾಗ್ತಾ ಇತ್ತು, ಅದನ್ನ ಬೇರೆಯವ್ರು ಕೊಟ್ರು. ಸೊ ದಾನ ಮಾಡ್ಬೇಕು ಅಂದ್ರೆ, ನಮ್ಮ ಹತ್ರ ಇರೋದನ್ನ ನಾವು ಸ್ವಲ್ಪ ಕಡಿಮೆ, ನಮಗೋಸ್ಕರ ಕಡಿಮೆ ಉಪಯೋಗಿಸ್ಕೊಂಡು ಮಿಕ್ಕಿದ್ದನ್ನ ಇತರರಿಗೆ ನಾವು ಕೊಡೋದನ್ನ ದಾನ ಅಂತ ಹೇಳ್ತೀವಿ. ಅದರಲ್ಲಿ ಏನಿದೆ ಅದನ್ನ ನಾವು ನನಗೇ ಬೇಕು ಅಂತ ಅಂದ್ಕೊಳ್ದಂಗೆ ಇನ್ನೊಬ್ಬರಿಗೆ ಕೊಡೋದು ದಾನ. ಇದನ್ನ ಸ್ಥೂಲ ಲೋಕದಲ್ಲೂ ಮಾಡ್ಬೇಕು, ಕಾಮಲೋಕ, ಕೆಳಗಿನ ಮನೋಲೋಕ, ಬುದ್ಧಿಲೋಕ, ಇದು ಎಲ್ಲವೂ ಆದ್ಮೇಲೆ ಬುದ್ಧಿಲೋಕ, ಆತ್ಮಲೋಕಕ್ಕೆ ನಾವು ಏರ್ದಾಗ ಅಷ್ಟೇ ನಮ್ಗೆ ನಿಜವಾದ ದಾನದ
ಮಹಾತ್ಮ ಅನ್ನೋದು ಏನಿದೆ ಅದು ನಮ್ಗೆ ಅರ್ಥ ಆಗಿರುತ್ತೆ. ಮತ್ತೆ ಇನ್ನೊಂದು ಅತ್ಯಂತ ಮುಖ್ಯವಾದ ಕರ್ತವ್ಯ ಅಂತ ನಾ ಹೇಳ್ತೀನಿ. ಅದನ್ನ ನಾವು ಸದಾಕಾಲ ಮನಸ್ಸಿನ ಹಿಂದೆಗಡೆ ಇಟ್ಕೊಂಡು ನಾವು ಅದನ್ನ ಅನುಷ್ಠಾನ ಮಾಡ್ಬೇಕು. ನಾವು ಎಲ್ಲಿದ್ದೀವಿ, ಯಾರ ಜೊತೆ ಇದ್ದೀವಿ, ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಲ್ಲಿ ಶಾಂತಿ ಮತ್ತು ಸಾಮರಸ್ಯಕ್ಕೆ ಆಸ್ಪದ ನೀಡಬೇಕು. ಈ ಶಾಂತಿ ಸಾಮರಸ್ಯ ಇಲ್ಲ ಅಂತಂದ್ರೆ, ಜೀವನದಲ್ಲಿ ಇದು ಇಲ್ಲ ಅಂತಂದ್ರೆ ಅದೇನು ನಾವು ಮಾಡಕ್ಕಾಗಲ್ಲ. ಈ ಶಾಂತಿ ಮತ್ತು ಸಾಮರಸ್ಯ ಅನ್ನೋದು ಎಲ್ಲಿಂದ ಬರಬೇಕು ಅಂದ್ರೆ ನಮ್ಮ ಹೃದಯಾರದಿಂದ ಅದು ಬರಬೇಕು. ನಾವ್ ಎಲ್ಲಿದೀವಿ ಅಲ್ಲಿ ಆರಾಮಾಗಿರುತ್ತೆ. ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರು ಅದು ಅಲ್ಲಿಗೆ ನಿಂತೋಗ್ಬಿಡ್ಬೇಕು, ಕಂಟಿನ್ಯೂ ಆಗ್ಬಾರ್ದು. ಅದಕ್ಕೆ ಮಸಾಲೆ ಗಿಸಾಲೆ ಹಾಕೋ ಅವಶ್ಯಕತೆ ಇಲ್ಲ. ಆಗ ನಾನು ಬೇರೆ ನೀನು ಬೇರೆ ಅನ್ನೋದು ಬರಲ್ಲ ಅಲ್ಲಿ. ನಮ್ಮ ಮನಸ್ಸಿನ ಆಳದಿಂದನೇ ಬಂತು ಅಂತಂದ್ರೆ ಅದು ನಿಸ್ವಾರ್ಥತೆಯಿಂದ ಕೂಡಿರುತ್ತೆ, ಏಕತೆಯಿಂದ ಕೂಡಿರುತ್ತೆ. ಆದ್ರಿಂದ ಅಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನೋದು ಇರಲ್ಲ. ಎಕ್ಸ್ಪೆಕ್ಟೇಷನ್ ಯಾವಾಗ ಬರುತ್ತೋ ಅಲ್ಲಿ ಅದು ಬಿಸ್ನೆಸ್ ಆಗೋಗುತ್ತೆ. ಟ್ರೇಡಿಂಗ್ ಅಂತ ಹೇಳಿ ಕರೀತಾರೆ. ಆ ಬಿಸ್ನೆಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಏನಿದೆ ನಮ್ಮಿಂದ ಎಷ್ಟು ಆಗತ್ತೆ ಅಷ್ಟನ್ನ ನಾವು ಸೇವೆ ಮಾಡ್ಕೊಳ್ತಾ ಹೋಗ್ಬೇಕು. ಸೇವೆ ಅನ್ನೋದು ಬೇಕಾದಷ್ಟು ತರದಲ್ಲಿ ಇದೆ. ಯಾರೋ ಒಬ್ರು ವಯಸ್ಸಾಗಿದೆ, ಅವ್ರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾವು ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದನ್ನ ಮಾಡೋಣ. ಇನ್ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ಬಂದವ್ರನ್ನ ಸ್ವಾಗತ ಮಾಡ್ಬೇಕಾಗತ್ತೆ, ಸ್ವಾಗತಿಸೋಣ. ತಪ್ಪೇನಿಲ್ವಲ್ಲ ಅಲ್ಲಿ. ಎಲ್ರೂ ನಮ್ಮವ್ರೇನೆ, ಎಲ್ರೂ ಕೂಡ ನಮ್ಮ ಸಹೋದರರೇ ಅಂತ ಇದ್ದಾಗ ಆ ಕೆಲಸವನ್ನ ನಾವು ಖುಷಿಯಾಗಿ ಮಾಡ್ತೀವಿ. ಕೆಲವ್ರಿಗೆ ಚೆನ್ನಾಗಿ ಆಲೋಚನೆ, ದೂರದೃಷ್ಟಿಯನ್ನ ಹೊಂದಿರ್ತಾರೆ. ಅವ್ರಿಗೆ ಪ್ಲಾನಿಂಗ್ ಮಾಡೋದು ಅಂದ್ರೆ ಬಹಳ ಸುಲಭ. ಕೂತ್ಕೊಂಡು ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತ ಅಂದ್ಬಿಟ್ಟು ಹೇಳಿ ಕ್ಲೀನ್ ಆಗಿ ಪ್ಲಾನ್ ಮಾಡ್ತಾರೆ. ಇನ್ನೊಂದು 10 ವರ್ಷಕ್ಕೆ ಬೇಕಾ, ಇನ್ನೊಂದು 50 ವರ್ಷಕ್ಕೆ ಬೇಕಾ, ಇನ್ನೊಂದು 100 ವರ್ಷಕ್ಕೆ ಬೇಕಾ, ಕ್ಲೀನ್ ಆಗಿ ಪ್ಲಾನ್ ಮಾಡ್ತಾರೆ. ಇದು ಇಷ್ಟೆಲ್ಲ ಆಗ್ಬೇಕು ಅಂತ ಅಂದಾಗ ಪ್ಲಾನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಫೋರ್ಸಿಂಗ್ ಕೆಪಾಸಿಟಿ ಅನ್ನೋದು ಅವ್ರಿಗೆ ಇರುತ್ತೆ. ಕೆಲವರಿಗೆ ಆರ್ಗನೈಸಿಂಗ್ ಕೆಪಾಸಿಟಿ ಇರುತ್ತೆ. ಇವತ್ತು ಇಲ್ಲಿ ಈ ಮೀಟಿಂಗ್ ನಡೀಬೇಕು ಅಂದ್ರೆ ಅದಕ್ಕೆ ಏನೆಲ್ಲ ಬೇಕೋ ಆ ಆರ್ಗನೈಸಿಂಗ್ ಕೆಪಾಸಿಟಿ ಅವ್ರಿಗೆ ಇರೋದ್ರಿಂದ ಅವ್ರಿಗೆ ಮಾಡ್ತಾರೆ. ಇದು ಅಲ್ದಲೇನೆ ನಮ್ ಥಿಯೋಸಫಿಕಲ್ ಆರ್ಡರ್ ಆಫ್ ಸರ್ವಿಸ್ ಅನ್ನೋದಿದೆ. ಅದರಲ್ಲಿ ಏನ್ ಮಾಡ್ತಾರೆ, ರೋಗಿಗಳಿಗೆ ಹಾಲು ಹಣ್ಣನ್ನ ಹೋಗಿ ತೆಗೆದುಕೊಂಡು ಕೊಡ್ತಾರೆ. ಕೆಲವರು ನಮ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ, ನನ್ನ ಹತ್ರ ಇಷ್ಟು ದುಡ್ಡಿದೆ ನಾನು ಕೊಡ್ತೀನಿ, ಇದನ್ನ ಸದ್ವಿನಿಯೋಗ ಮಾಡ್ಕೊಳ್ಳಿ ಅಂತ. ಇದನ್ನ ಆನಿ ಬೆಸೆಂಟ್ ಅವ್ರಿಗೆ ಯಾವಾಗ್ಲೂ ಏನ್ ಮಾಡ್ತಿದ್ರು ಅಂತಂದ್ರೆ, ಅವ್ರ ಬರ್ತ್ಡೇ ಬಂದಾಗ ಇಡೀ ಬ್ಯಾಂಕ್ ಬ್ಯಾಲೆನ್ಸ್ ನ ಅವ್ರು ಖಾಲಿ ಮಾಡ್ಕೊಂಡ್ಬಿಡೋರಂತೆ. ಫುಲ್ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗತ್ತಂದ್ರೆ ಜಸ್ಟ್ ಇಮ್ಯಾಜಿನ್. ಅವ್ರ ಬ್ಯಾಂಕ್ ಅಲ್ಲಿ ಎಷ್ಟಿದ್ರು ಯಾರು ಏನ್ ಕೇಳಿದ್ರು ಅವ್ರದನ್ನ ಸುಮ್ಮನೆ ತೆಗೆದು ಕೊಡ್ತಾ ಇದ್ರಂತೆ. ಶಿ ನೆವರ್ ಕ್ವಶನ್ ನೀ ಹೇಳ್ತಾ ಇರೋದು ಸತ್ಯವಾ, ನೀನ್ ಹೇಳ್ತಾ ಇರೋದು ಸುಳ್ಳ ಅಂತ ಕೂಡ ಅವರು ಯೋಚನೆ ಮಾಡ್ತಾ ಇರಲ್ಲ. 5,000 ಬೇಕಾ ಕೇಳ್ಕೊಡು, 100 ರೂಪಾಯಿ ಬೇಕಾ ಕೇಳ್ಕೊಡು, ಅಷ್ಟೇ. ಅವ್ರು ಕೇಳ್ತಾರೆ, ಇವರು ಕೊಡ್ತಾರೆ. ಈ ರೀತಿ ನಮ್ಮ ಹತ್ರ ಏನಿದೆ ಅದನ್ನ ಥಿಯೋಸಫಿಕಲ್ ಆರ್ಡರ್ ಆಫ್ ಸರ್ವಿಸ್ ನಲ್ಲಿ ಸ್ಟೂಡೆಂಟ್ಸ್ಗಳಿಗೆ, ಅದರಲ್ಲೂ ಗೌರ್ಮೆಂಟ್ ಶಾಲೆಯಲ್ಲಿ ಅಥವಾ ಕಾಲೇಜ್ನಲ್ಲಿ ಓದೋ ಸ್ಟೂಡೆಂಟ್ಸ್ಗೆ ಬುಕ್ಸ್ಗಳು ಕೊಡಿಸ್ತಾರೆ. ಯಾರ ಅಂಗವಿಕಲತೆಯನ್ನ ಹೊಂದಿದ್ದಾರೆ ಅವ್ರಿಗೆ ವೀಲ್ ಚೇರ್ನ ಕೊಡಿಸ್ತಾರೆ. ಯಾರಿಗೆ ಲೆಕ್ಚರ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವರು ಲೆಕ್ಚರ್ ಮಾಡ್ಬೋದು. ಯಾರಿಗೆ ವಯಸ್ಸಾಗಿದೆ ಅವ್ರ ಕೈಯಲ್ಲಿ ಏನು ಓದ್ಲಿಕ್ಕೆ ಆಗಲ್ಲ ಅಂದ್ರೆ ಒಬ್ರು ಪಕ್ಕದಲ್ಲಿ ಕೂತ್ಕೊಂಡು ಓದಿ ಹೇಳ್ಬೋದು. ಯಾವ ಕೆಲ್ಸನೂ ಕಡಿಮೆ ಇಲ್ಲ, ಎಲ್ಲವೂ ಕೂಡ ಈಕ್ವಲಿ ಇಂಪಾರ್ಟೆಂಟ್. ನಾವು ಮಾಡ್ಬೇಕಾಗಿರೋದು ಏನು ಅಂದ್ರೆ ನಿರಂತರವಾಗಿ ಕೆಲಸ ಮಾಡ್ಬೇಕು. ನಮ್ಮಿಂದ ಏನ್ ಸಾಧ್ಯನೋ. ನಮಗೆ ವಯಸ್ಸಿದ್ದಾಗ ನಾವು ದೈಹಿಕವಾಗಿ ಹೆಚ್ಚು ಕೆಲಸವನ್ನ ಮಾಡ್ತೇವೆ. ವಯಸ್ಸಾದ್ಮೇಲೆ ಏನು ಅಂದ್ರೆ ಭಾವನಾತ್ಮಕತೆ ಎಲ್ಲ ಕಡಿಮೆ ಆಗಿರುತ್ತೆ. ಮನಸ್ಸು ಅಂದ್ರೆ ಸ್ವಾರ್ಥ ಬಿಟ್ಟು ನಿಸ್ವಾರ್ಥವಾಗಿ ಯಾರಿಗೋ ಏನೋ ಎನ್ಕರೇಜ್ ಮಾಡೋದು, ಯಾರಿಗೋ ಒಂದ್ ಸ್ಟೂಡೆಂಟ್ಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡೋದು, ಒಂಚೂರು ಎಜುಕೇಶನ್ ಅವ್ರಿಗೆ ಬರ್ದೇ ಇರೋ ಸಬ್ಜೆಕ್ಟ್ ನ ಹೇಳ್ಕೊಡೋದು. ಇದು ಆಗ್ಲಿಲ್ವಾ, ನಮ್ಗೆ ಇನ್ನೂ ವಯಸ್ಸಾಗೋಗಿದ್ಯಾ, ಆ ಹಂತದಲ್ಲಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಒಳ್ಳೆಯ ಆಲೋಚನೆಯನ್ನ ಕಳಿಸೋದು. ಬೆಳಗ್ಗೆ ಎದ್ದ ತಕ್ಷಣ ಯಾರ್ಯಾರು ರೋಗಿಗಳಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ, ಯಾರೆಲ್ಲ ಧ್ಯಾನಾಸಕ್ತರಾಗಿದ್ದಾರೆ ಅವರಿಗೆ ಧ್ಯಾನ ಸಿದ್ಧಿಸಲಿ ಅಂತ ಆಗ್ಲಿ, ಇನ್ ಯಾರಿಗೆ ಏನೋ ನೋವಿದೆ ಅವರಿಗೆ ನೋವು ಉಪಶಮನ ಆಗ್ಲಿ ಅಂತ ಹೇಳಿ, ಇದೆಲ್ಲ ಯಾವ್ದು ಹಂತದಲ್ಲಿ ಆಗುತ್ತೋ ಅದ ಹಂತದಲ್ಲೇ ನಾವು ಅದನ್ನ ಕೊಡ್ಬೇಕು. ಬಟ್ ಪ್ರತಿಯೊಂದು ಕೂಡ ಸಂಪೂರ್ಣವಾಗಿ ನಿಸ್ವಾರ್ಥತೆಯಿಂದ ಕೂಡಿರ್ಬೇಕು. ಇದು ಒಂದು ಸದ್ಗುಣ ಆಗಿರ್ಬೇಕು. ಈ ಸದ್ಗುಣವನ್ನ ಬೆಳೆಸ್ಕೊಳ್ಳೋದೇ ನಮ್ ಕರ್ತವ್ಯ. ಈ ಜನ್ಮದಲ್ಲಿ ನನಗೆ ಹೇಳಿದ್ರು ರುಕ್ಮಿಣಿ ಕೃಷ್ಣಮೂರ್ತಿಯವರು, ಈ ಜನ್ಮದಲ್ಲಿ ಏನ್ ಮಾಡ್ಬೋದು ಅಂದ್ರೆ ಈ ಜನ್ಮದಲ್ಲಿ ನಾವು ಸದ್ಗುಣಗಳನ್ನ ಬೆಳೆಸ್ಕೊಳ್ಳೋದಿಕ್ಕೆ ನಾವು ಪ್ರಯತ್ನವನ್ನ ಪಡ್ಬೇಕು. ಎಷ್ಟು ಒಳ್ಳೆ ಗುಣಗಳು ನಮ್ಮಲ್ಲಿ ಇದೆಯೋ ಅಷ್ಟು ಕೂಡ ಅದು ನಮಗೆ ಬಹಳ ಉಪಯುಕ್ತಕರ. ಆದ್ರಿಂದ ಸದ್ಗುಣವನ್ನ ಬೆಳೆಸ್ಕೊಳ್ಳೋದು ಕೂಡ ನಮ್ಮಲ್ಲಿ ಇದು ಒಂದು ಜವಾಬ್ದಾರಿಯುತವಾದಂತಹ
ಕರ್ತವ್ಯ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕೂಡ ನಾವು ಸತ್ಯವನ್ನೇ ನುಡಿಬೇಕು. ಎಷ್ಟು ನಮ್ಮ ಹತ್ರ ಇದೆಯೋ ಅಷ್ಟು ಕೂಡ ಕೈ ಬಿಚ್ಚಿ ಇನ್ನೊಬ್ಬರಿಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ದಾನದ ರೂಪದಲ್ಲಿ ನಾವು ಅದನ್ನ ಕೊಟ್ಟು ಬಿಡಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಇದನ್ನೇ ನಾನು ಲೆಕ್ಚರ್ ರೆಡಿ ಮಾಡ್ಬೇಕಾದ್ರೆ ಒಬ್ರು ಇದ್ರು ಬುದ್ಧಿಸ್ಟ್ ಮಾಂಕು. ನಾನು ಅವ್ರನ್ನ ಕೇಳಿಸ್ಕೊಂಡಿದ್ದೆ. ಅವ್ರು ತೀರ್ಕೊಂಡ್ಮೇಲೆ ನನಗೆ ಅವ್ರ ಕೆಲವೊಂದು ಗ್ರಂಥಗಳನ್ನ ಓದೋ ಅವಕಾಶ ನನಗೆ ಸಿಕ್ತು. ಟೀಚ್ ನಾಟ್ ಹ್ಯಾಂಡ್ಸ್ ಅಂತಂದ್ಬಿಟ್ಟು ಅವರು ವಿಯೆಟ್ನಾಂನ ಒಬ್ಬ ಬುದ್ಧಿಸ್ಟ್ ಮಾಂಕ್ ಆಗಿರ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಅವ್ರದ್ದು ವೈಸ್ ವರ್ಡ್ಸ್ ಆರ್ ಎನ್ಕರೇಜಿಂಗ್ ಅಂಡ್ ರೀಅಶ್ಯೂರಿಂಗ್. ಅವ್ರದ್ದು ವೈಸ್ ವರ್ಡ್ಸ್, ಅವ್ರದ್ದು ಉನ್ನತವಾದಂತಹ ಅವರು ಹೇಳಿರುವಂತಹ ಮಾತುಗಳು ಇನ್ನೊಬ್ಬರಿಗೆ ನಮ್ಗೆ ಪ್ರೋತ್ಸಾಹವನ್ನ ಕೊಡುತ್ತೆ. ಮತ್ತೆ ನಮ್ಗೆ ಪುನಃ ನಮ್ಗೆ ಅಶ್ಯೂರೆನ್ಸ್ ಅನ್ನೋದು ನಮ್ಗೆ ಸಿಕ್ಕತ್ತೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಎವ್ರಿ ವರ್ಡ್, ಎವ್ರಿ ಲುಕ್, ಎವ್ರಿ ಆಕ್ಷನ್ ಅಂಡ್ ಎವ್ರಿ ಸ್ಮೈಲ್ ಕ್ಯಾನ್ ಬ್ರಿಂಗ್ ಹ್ಯಾಪಿನೆಸ್ ಟು ಅದರ್ಸ್. ನಾವು ಮಾಡೋ ಪ್ರತಿಯೊಂದು ಸೇವೆಯೂ ಕೂಡ ಲೋಕ ಕಲ್ಯಾಣಕ್ಕೆ ಆಗಿರ್ಬೇಕಾದ್ರೆ ನಾವು ಆಡೋ ಪ್ರತಿಯೊಂದು ಮಾತು, ನಾವು ನೋಡೋ ಪ್ರತಿಯೊಂದು ನೋಟ, ಕೆಲವೊಬ್ರು ನೋಟ ನೋಡ್ತಾರೆ, ಆ ಕಣ್ಣಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಆ ದಯೆ ಅನ್ನೋದು ಅವರಲ್ಲಿ ಇರುತ್ತೆ, ಆ ಶಾಂತಿ ಅನ್ನೋದು ಕಣ್ಣಲ್ಲಿ ಚುಮ್ತಾ ಇರುತ್ತೆ, ಸ್ಫೂರ್ತಿ ಅನ್ನೋದು ಕೂಡ ಕಣ್ಣಲ್ಲಿ ಇರುತ್ತೆ. ಆ ಕಣ್ಣಲ್ಲೇ ಎಲ್ಲಾನು ಕೂಡ ಕಮ್ಯುನಿಕೇಟ್ ಮಾಡುವಷ್ಟು ಕೆಪಾಸಿಟಿ ಇರುತ್ತೆ. ಸೊ ಎವ್ರಿ ಲುಕ್, ಎವ್ರಿ ಆಕ್ಷನ್, ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಅಲ್ಲಿ ನಿಸ್ವಾರ್ಥವಾಗಿರುತ್ತೆ. ಮತ್ತೆ ಒಂದು ಸ್ಮೈಲ್ ಕೊಡ್ತಾರೆ. ಕೆಲವೊಂದು ಸ್ಮೈಲ್ನ ಮುಂಚೆ ತುಂಬಾ ನಾನು ಏನಾದ್ರೂ ಮಾಡಿ ನಗಿಸ್ತಾ ಇದ್ದೆ, ಬೇಕೋ ಬೇಡವೋ ಅವ್ರ ನಕ್ರೇನೆ ಒಂದು ಲಕ್ಷಣ, ಆ ಒಂದು ಕಳೆ ನೋಡೋಕ್ಕೂ ಕೂಡ ತುಂಬಾ ಸಂತೋಷ ಆಗೋದು. ಕ್ಯಾನ್ ಬ್ರಿಂಗ್ ಹ್ಯಾಪಿನೆಸ್ ಟು ಅದರ್ಸ್, ಅದು ಇತರರಿಗೆ ಸಂತೋಷವನ್ನ ಉಂಟು ಮಾಡತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಮತ್ ನಮ್ಗೆ ಸಂತೋಷ ಯಾವಾಗ ಆಗತ್ತೆ? ನಾವು ಸಂತೋಷವಾಗಿ ಇರೋದೇ ಇಲ್ಲ, ಆದ್ರೂ ಕೂಡ ನಮಗ್ ಸಂತೋಷ ಆಗತ್ತೆ. ಯಾವಾಗ ಆಗತ್ತೆ ಅಂದ್ರೆ, ನಾವು ಅಂದ್ಕೊಂಡಿರ್ತೀವಲ್ಲ ಕೆಲ್ಸ, ನಮ್ ಪಾಲಿಗೆ ಒಂದ್ ಸ್ವಲ್ಪ ಕೆಲ್ಸ ಬಂದಿರತ್ತಲ್ಲ, ಆ ಕೆಲಸವನ್ನ ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದಾಗ, ಕಂಪ್ಲೀಟ್ ಆಗಿ ಆ ಕೆಲ್ಸ ಅಚ್ಚುಕಟ್ಟಾಗಿ ಕಂಪ್ಲೀಟ್ ಆಗಿ ಕೆಲಸ ಮಾಡಿ ಮುಗಿಸಿದಾಗ ಸಂತೋಷನೂ ಸಿಕ್ಕತ್ತೆ, ಸಂತೃಪ್ತಿ ಕೂಡ ಆಗತ್ತೆ. ಅಬ್ಬಾ, ಈ ಕೆಲ್ಸ ಮುಗೀತು, ನೆಕ್ಸ್ಟ್ ಆಮೇಲೆ ನೋಡ್ಕೊಳ್ಳೋಣ. ಒಂದು ಸ್ಪೇಸ್ ಅನ್ನೋದು ಇದೆಯಲ್ಲ, ಆ ಸ್ಪೇಸ್ ಅಲ್ಲಿ ನಿಜವಾಗ್ಲೂ ಒನ್ ಕ್ಯಾನ್ ರಿಲ್ಯಾಕ್ಸ್. ಇನ್ನ ಕೆಲಸ 1000 ಇರುತ್ತೆ, ಆದ್ರೂ ಕೂಡ ಈ ಒಂದು ಕೆಲಸ ಕಂಪ್ಲೀಟ್ ಆಗಾಯ್ತಲ್ಲ, ನಿಸ್ವಾರ್ಥದಿಂದ ಮಾಡಿದಾಗ ಅಲ್ಲಿ ಒಂಥರ ಸಂತೃಪ್ತಿ ಅನ್ನೋದು ಸಿಕ್ಕತ್ತೆ. ಇದು ನಮ್ಮ ಕರ್ತವ್ಯ ಆಗಿರುತ್ತೆ. ಇನ್ನ ಕೀ ಟು ಥಿಯಾಸಫಿನಲ್ಲಿ ನಮ್ H.P. ಬ್ಲಾವಟ್ಸ್ಕಿ ಅವರು ಡ್ಯೂಟಿ ಬಗ್ಗೆ ಬರೀತಾರೆ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಡ್ಯೂಟಿ ಅಂತಂದ್ರೆ ಏನು ಅನ್ನೋದು ಹೇಳ್ತಾರೆ. ಡ್ಯೂಟಿ ಈಸ್ ದಟ್ ವಿಚ್ ಇಸ್ ಡ್ಯೂ ಟು ಹ್ಯುಮ್ಯಾನಿಟಿ. ವೆರಿ ಫಸ್ಟ್ ವರ್ಡ್ ಅವ್ರು ಹೇಳ್ತಾರೆ. ಅಂದ್ರೆ ಮಾನವತೆಗೆ ಯಾವುದು ಬಾಕಿ ಇದೆಯೋ, ನಾವು ಕೆಲಸ ಮಾಡೋದು ಬಾಕಿ ಇದೆಯೋ ಅದು ನಮ್ಮ ಕರ್ತವ್ಯ. ಮೊಟ್ಟ ಮೊದಲು ನಾವು ಮಾನವರಿಗಾಗಿ ನಾವು ಕೆಲಸವನ್ನ ಮಾಡ್ಬೇಕು. ನಾವು ಅದನ್ನ ಮಾಡ್ತಾ ಇದೀವಾ? ನನಗೆ 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 ಎಲ್ಲರಿಗೂ ಅಲ್ಲ, ನನಗೂ ನಾನ್ ಮಾಡ್ಕೋಬೇಕು. ನಾನ್ ಸಂತೋಷವಾಗಿದ್ದಾಗಷ್ಟೇ ಇನ್ನೊಬ್ರಿಗೆ ಮಾಡ್ಲಿಕ್ಕೆ ಸಾಧ್ಯ. ಆದ್ರೂ ಕೂಡ ಮಾನವರಿಗೆ ಮಾಡ್ಬೇಕು. ಬರೀ ಮಾನವರಿಗೆ ಅಲ್ಲ, ಖನಿಜ ವರ್ಗಕ್ಕೂ ಇದೆ, ಸಸ್ಯ ವರ್ಗಕ್ಕೂ ಇದೆ, ಪ್ರಾಣಿ ವರ್ಗಕ್ಕೂ ಇದೆ, ಮಾನವ ವರ್ಗಕ್ಕೂ ಇದೆ. ಆದ್ರೂ ಕೂಡ ನಮ್ದು ಡ್ಯೂಟಿ ಯಾವುದು ಅಂತಂದ್ರೆ, ಮಾನವತೆಗೆ ನಾವು ಸಲ್ಲಿಸ್ಬೇಕಾದಂತ ಕರ್ತವ್ಯ ಏನಿದೆ ಆ ಕರ್ತವ್ಯವನ್ನ ಮೊಟ್ಟ ಮೊದಲು ನಾವು ಮಾಡಿ ಮುಗಿಸ್ಬೇಕು. ಮತ್ತೆ ನಮ್ಮ ಸಹಮಾನವರಿಗೆ, ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ, ನಮ್ಮ ಆಸುಪಾಸು ಯಾರಿದ್ದಾರೆ ಅವ್ರಗಳಿಗೆ, ಆಮೇಲೆ ನಮ್ಮ ಕುಟುಂಬದ ಸದಸ್ಯರಿಗೆ, ಇವ್ರಿಗೆಲ್ಲರಿಗೂ ಕೂಡ, ಅದರಲ್ಲೂ ಯಾರಿಗೆ ಅಂದ್ರೆ ನಮಗಿಂತಲೂ ಬಡವರಿಗೆ, ಮತ್ತೆ ಯಾರು ನಮಗಿಂತಲೂ ಅಬಲರಾಗಿರ್ತಾರೆ ಅವರಿಗೆ ನಮ್ಮ ಕೈಲಾದಷ್ಟು ಕೂಡ ನಾವು ಸೇವೆಯನ್ನ ಮಾಡಿ ತೀರಿಸ್ಬೇಕು. ನಾವೇನಾದ್ರೂ ಆ ಕೆಲಸವನ್ನ ಈ ಜನ್ಮದಲ್ಲಿ ಮಾಡಿಲ್ಲ ಅಂದ್ರೆ, ಮಾಡದೆ ಉಳಿತು ಅಂದ್ರೆ, ಈ ಜನ್ಮದಲ್ಲಿ ತೀರಿಸದೆ ಹೋದ್ರೆ, ನಾವುಗಳು ಲೀವ್ಸ್ ಸ್ಪಿರಿಚುಲಿ ಇನ್ಸಾಲ್ವೆಂಟ್ ಅಂಡ್ ಮಾರಲಿ ಬ್ಯಾಂಕ್ರಪ್ಟ್ಸ್ ಇನ್ ಅವರ್ ನೆಕ್ಸ್ಟ್ ಲೈಫ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ ಅವರ್ ನೆಕ್ಸ್ಟ್ ರೀಇನ್ಕಾರ್ನೇಷನ್ ಅಂತ ಅಂದ್ಬಿಟ್ಟು ಹೇಳಿ ಅವರು ಹೇಳ್ತಾರೆ. ನೆಕ್ಸ್ಟ್ ಅಂದ್ರೆ ಭವಿಷ್ಯದ ಜನ್ಮದಲ್ಲೂ ಕೂಡ ಅದು ನಮ್ಮನ್ನ ಬಿಡದೆ ಕಾಣಿಸುತ್ತೆ. ಥಿಯಾಸಫಿ ಈಸ್ ದ ಕ್ವೈಟಿಸೆನ್ಸ್ ಆಫ್ ಡ್ಯೂಟಿ ಅಂತ ಹೇಳ್ತಾರೆ. ಥಿಯಾಸಫಿ ಅಂದ್ರೆ ಏನು ಅಂತಂದ್ರೆ ಅದರ ತಿರುಳು, ಥಿಯಾಸಫಿಯ ತಿರುಳೇ ಈ ಸೇವೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಈ ಡ್ಯೂಟಿ, ಕರ್ತವ್ಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದರ ತಿರುಳು ಅಥವಾ ಏನೇ ಹೇಳಿದ್ರು ಕೂಡ ಇದರ ಸಾರವೇ ನಾವು ಮಾಡ್ಬೇಕಾದಂತಹ ಒಂದು
ಕರ್ತವ್ಯ ನಮಗಿದೆ. ಆ ಕರ್ತವ್ಯ ಮಾಡದೆ ಹೋದ್ರೆ ನಾವ್ ಏನು ಕೂಡ ಪ್ರಯೋಜನ ಇಲ್ಲ. ನಾವು ಕರ್ತವ್ಯವನ್ನ ಒಂದೇ ಸಂಸ್ಥೆಯಲ್ಲಿ ಸೇರಿ ಮಾಡ್ಬೇಕಂದ್ರೆ ಇಲ್ಲ. ಯಾವ್ಯಾವ ಸಂಸ್ಥೆ ಸಹೋದರ ಭಾವವನ್ನ ಎತ್ತಿ ಹಿಡಿತಾ ಇದೆ ಆ ಸಂಸ್ಥೆಗಳಿಗೆಲ್ಲ ಕೂಡ ನಾವು ಸೇವೆ ಮಾಡ್ಬೇಕು. ಬರೀ ಒಂದೇ ಒಂದು TS ಮೆಂಬರ್ ಆಗಿದೀವಿ ಅಂದ್ರೆ ಸಾಲಲ್ಲ. ಅದ್ರಲ್ಲೂ ಬೇಕಾದಷ್ಟಿದೆ. ಮಕ್ಕಳಿಗೋಸ್ಕರ ಯೂತ್ ಕ್ಯಾಂಪ್ ಇದೆ, ಮಿಸ್ಟಿಕ್ ಸ್ಟಾರ್ ಇದೆ, ಮೇಸನ್ರಿ ಇದೆ, ರೌಂಡ್ ಟೇಬಲ್ ಇದೆ, ಆಮೇಲೆ ಭಾರತ್ ಸಮಾಜ್ ಪೂಜೆ ಇದೆ. ಎಲ್ಲದಕ್ಕೂ ನಮ್ಮಿಂದ ಆದಷ್ಟು ಸೇವೆಯನ್ನ ಸಲ್ಲಿಸ್ಬೇಕು. ಎಲ್ಲದರಲ್ಲೂ ಎಷ್ಟು ಭಾಗಿಗಳಾಗಕ್ಕೆ ಸಾಧ್ಯನೋ ಅಷ್ಟು ಕೂಡ ಭಾಗಿಗಳಾಗ್ಬೇಕು. ಯಾಕೆ ಅಂತಂದ್ರೆ ಎಲ್ಲದರಲ್ಲೂ ಕೂಡ ಉನ್ನತ ಮಟ್ಟದ ಶಕ್ತಿ ಅನ್ನೋದು ಹರಿತಾ ಇರುತ್ತೆ. ಆ ಶಕ್ತಿಯನ್ನ ಮೇಲ್ಗಡೆಯಿಂದ ನಾವು ತೆಗೆದುಕೊಂಡು ನಮ್ಮ ಶಕ್ತಿನೂ ಅದಕ್ಕೆ ಸೇರಿಸಿ ಇಡೀ ಪ್ರಪಂಚಕ್ಕೆ ಹರಿಯೋದಕ್ಕೆ ನಾವು ಒಂದು ನಾಲೆಗಳಾಗ್ಬೇಕು. ಆ ನಾಲೆ ನಾವು ಆದಾಗ ನಮ್ಮ ಹತ್ರ ಯಾರು ಬರ್ತಾರೋ ಅವರು ಕೂಡ ನಮ್ಮಿಂದ ಒಂದ್ ಸ್ವಲ್ಪ ಶಕ್ತಿಯನ್ನ ತೆಗೆದುಕೊಂಡು ಹೋಗ್ತಾರೆ. ಆದ್ರಿಂದ ನಾವ್ ಏನೇ ಕೆಲಸ ಮಾಡಿದ್ರು ಕೂಡ ಇಡೀ ಪ್ರಪಂಚಕ್ಕೆ ಅದು ಸೇರೋ ರೀತಿ ನಾವು ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಅದನ್ನ ಮಾಡ್ಬೇಕು. ರಾಜಾಭರಣಿಯರು ಒಂದ್ ಕಡೆ ಹೇಳ್ತಾರೆ, ಸಾರ್ವತ್ರಿಕ ಸಹೋದರ ಭಾವಕ್ಕೆ ನಿಜವಾದ ಮೌಲ್ಯ, ಸರಿಯಾದ ಮೌಲ್ಯ ಬರ್ಬೇಕು ಅಂತಂದ್ರೆ ಅದು ವಾಸ್ತವವಾಗಿ ಪುನರುತ್ಥಾನ ಹೊಂದುವ ಗುಣ ಮತ್ತು ಶಕ್ತಿಯನ್ನ ಅದು ಹೊಂದಿರಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಇದು ಸಾರ್ವತ್ರಿಕ ಸಹೋದರ ಭಾವಕ್ಕೆ ಅವ್ರು ಹೇಳ್ತಾರೆ. ಪುನರುತ್ಥಾನ, ರೀಜನರೇಟಿಂಗ್ ಪವರ್ ಅದಕ್ಕೆ ಇರ್ಲೇಬೇಕು. ಇಟ್ ಶುಡ್ ಹ್ಯಾವ್ ದಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಪವರ್ ಅಂತ ಅಂದ್ಬಿಟ್ಟು ಕೂಡ ಅವರು ಹೇಳ್ತಾರೆ. ನಮ್ಮಲ್ಲಿರೋ ಪಾಶ್ವಿ ವೃತ್ತಿ ಇದೆಯಲ್ಲ, ನಾವೆಲ್ಲ ಮನುಷ್ಯರು, ನಾವೆಲ್ಲ ದೇವ್ರು. ಸ್ವಾರ್ಥ ಇದ್ದಾಗ ನಾವೆಲ್ಲ ಪಶು ವೃತ್ತಿ. ನನಗೇ ಬೇಕು ಅಂದಾಗ ಯಾವ ಮಟ್ಟಕ್ಕೆ ಬೇಕಾದ್ರೆ ನಾವು ಹೇಳಿತೀವಿ. ನಮ್ಮ ಪ್ರೀತಿ ಪಾತ್ರರಾಗಿದ್ದಾಗ ನಾವು ಯಾವುದೇ ತ್ಯಾಗಕ್ಕೆ ಬೇಕಾದ್ರೆ ನಾವು ಸಿದ್ಧ ಆಗಿರ್ತೀವಿ. ದೈವಿ ಗುಣ ನಮ್ಮಲ್ಲಿ ಇರುತ್ತೆ. ಈ ಎರಡಕ್ಕೂ ನಡುವೆ ಒಂದು ವ್ಯತ್ಯಾಸ ಇದೆಯಲ್ಲ, ಅದು ಒಂದು ಆಶ್ಚರ್ಯ ಸತ್ಯ ಅಂತ ಕೂಡ ಹೇಳ್ತಾರೆ. ಆ ವ್ಯತ್ಯಾಸ ಯಾವುದು ಅಂತಂದ್ರೆ ಸಾರ್ವತ್ರಿಕ ಸಹೋದರ ಭಾವ. ನಾವ್ ಏನೇ ಮಾಡಿದ್ರು ನಮ್ಮ ಕರ್ತವ್ಯ ಯಾರಿಗಿದೆ? ನಮ್ಮ ಸಹೋದರರಿಗೋಸ್ಕರನೇ ನಾವು ಮಾಡ್ತಿರ್ತೀವಿ. ನಮ್ಮ ಸಹೋದರರ ಉನ್ನತಿಗೋಸ್ಕರ ಮಾಡ್ತೀವಿ. ಅವರ ಬೆಳವಣಿಗೆಯನ್ನ ಕುರಿತು ಅವ್ರ ಬೆಳವಣಿಗೆ ಹೊಂದಲಿ ಅಂತಾನೆ ನಾವು ಮಾಡೋ ಪ್ರತಿಯೊಂದು ಕೆಲಸವೂ ಕೂಡ ಆಗಿರುತ್ತೆ. ಮತ್ತೆ ಇವತ್ತಿನ ದಿನ ಈ ಕ್ಲಾಸ್ ಶುರು ಮಾಡಿದಾಗ ಯಾವ ಪ್ರಾರ್ಥನೆಯಿಂದ ಶುರು ಮಾಡಿದ್ರು? ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ. ಯಾವ ಹಂತದಲ್ಲಿ ಬರೆದಿದ್ದಾರೆ ಆನಿ ಬೆಸೆಂಟ್? ಎಲ್ರಿಗೂ ಕೂಡ ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ. ನಾವೇ ಅದ್ರೊಳಗಡೆ ಒಂದಾಗಿದ್ದೀವಿ ಎಂದಾಗ ಇನ್ನೊಬ್ರು ಕೂಡ ಅದರಲ್ಲಿ ಇದ್ದೇ ಇರ್ತಾರೆ. ಇನ್ನ ಈ ಪ್ರಪಂಚ ಏಂದ್ರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಯೂನಿವರ್ಸಲ್ ಬ್ರದರ್ಹುಡ್ ಇಸ್ ಅ ವೆರಿ ಫ್ಯಾಬ್ರಿಕ್ ಆಫ್ ದ ಯೂನಿವರ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಪಂಚ ಕಟ್ಟಲ್ಪಟ್ಟಿರುವುದೇ ಸಾರ್ವತ್ರಿಕ ಸಹೋದರ ಭಾವದಿಂದ. ಆದ್ರಿಂದ ನಮ್ಮಲ್ಲಿ ಏನೆಲ್ಲಾ ಶಕ್ತಿ ಇದೆ, ನಮ್ಮಲ್ಲಿ ಏನೆಲ್ಲಾ ವಿಶೇಷ ಗುಣಗಳಿದೆ, ಎಲ್ಲವನ್ನೂ ಕೂಡ ನಮ್ಮ ಸಹೋದರರಿಗೋಸ್ಕರನೇ ನಿಸ್ವಾರ್ಥದಿಂದ ಹೃದಯಾರದಿಂದ ನಾವ್ ಏನ್ ಸೇವೆಯನ್ನ ಸಲ್ಲಿಸ್ಬೇಕಂತ ಇದೀವಿ, ನಾವ್ ಏನ್ ತಿಳ್ಕೊಂಡಿದೀವಿ, ಈ ಜನ್ಮದಲ್ಲಿ ನಮಗೆ ಏನು ಗುಣ ವಿಶೇಷ ನಮ್ಮಲ್ಲಿ ಇದೆ ಅದನ್ನ ಇನ್ನೊಬ್ಬರಿಗೆ ಮುಟ್ಟೋ ರೀತಿ ಮಾಡೋದೇ ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇದ್ದೀನಿ. ವಂದನೆಗಳು.